ರಾಜ್ಯಾದ್ಯಂತ ಧರ್ಮಸ್ಥಳದ ವಿವಾದನೆ ಸದ್ದು ಮಾಡ್ತಾ ಇದೆ. ದಿನಕ್ಕೊಂದು ಪಿತೂರಿಯ ಸುದ್ದಿಗಳು, ದಿನಕ್ಕೊಂದು ಷಡ್ಯಂತ್ರದ ಸುದ್ದಿಗಳು ಹೊರ ಬರ್ತಾನೆ ಇದೆ. ಅದರಲ್ಲಿ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಕೇಳಿಬರ್ತಾ ಇರೋ ಹೆಸರು ಮೈಸೂರಿನ ಒಡನಾಡಿ ಸಂಸ್ಥೆ ಮತ್ತು ಸಂಸ್ಥೆಯ ಮುಖ್ಯಸ್ಥರಾದ ಸ್ಟ್ಯಾನ್ಲಿ ಅವರ ಹೆಸರು. ಅದರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಸ್ವತಃ ಸ್ಟ್ಯಾನ್ಲಿ ಅವರೇ ಇದ್ದಾರೆ. ಬನ್ನಿ ಅವರನ್ನೇ ಕೇಳೋಣ. ಏನಿದೆ, ಏನು ಷಡ್ಯಂತ್ರ ಮಾಡಿದ್ರಿ, ಏನು ಪಿತೂರಿ ಮಾಡಿದ್ದೀರಾ, ನೇರವಾಗಿ ಹೇಳಿಬಿಡಿ. ಈ ಷಡ್ಯಂತ್ರ, ಪಿತೂರಿ ಇವೆಲ್ಲವೂ ಕೂಡ ನಮ್ಮ ಡಿಕ್ಷನರಿಯಲ್ಲೇ ಇಲ್ಲದಿರುವಂಥ ಮಾತುಗಳು. ನಾವು ಪಕ್ಕಾ ಸೇವಾ ಕ್ಷೇತ್ರದಲ್ಲಿರುವಂಥವ್ರು. ಹೇಳ್ತೇನೆ, ಪ್ರೊಫೆಷ್ನಲ್ ಸೋಷಿಯಲ್ ವರ್ಕ್ ಅಂದರೆ ಏನು ಅಂತೇಳುವಂಥದ್ದನ್ನು ನಾವು ಕಾರ್ಯಗತ ಮಾಡಿ ತೋರಿಸ್ತಾ ಇರುವಂಥವ್ರು. ಹಾಗಾಗಿ ಇಲ್ಲಿ ಷಡ್ಯಂತ್ರ ಅಂತೇಳೋದು ನಮಗೆ ಹೊಸ ವಿಚಾರ ಅಲ್ಲ. ನಮ್ಗೆ ಯಾವಾಗ ಈ ಪದಗಳು ಯಾವಾಗ ಬರ್ತವೆ ಅಂತಂದರೆ, ಯಾರು ತುಂಬ ಬಲಾಢ್ಯರು ಅಂತ ಹೇಳೋವಂಥವ್ರು ಇರ್ತಾರೆ, ಅಂಥವ್ರನ್ನ ನಾವೇನಾದರೂ ಕಾನೂನಿನ ಚೌಕಟ್ಟಿಗೆ ತರಬೇಕು ಅನ್ನೋವಂಥದ್ದು ಏನಾರು ಇದ್ದಾಗ, ಅಥವಾ ಅವರೇನಾದರೂ ಅಲ್ಲೇನಾದ್ರು ಅವರ ನೆರಳು ಕಾಣ್ತಾ ಇದ್ದರೆ ಆ ಒಂದು ಸ್ಥಳದಲ್ಲಿ, ಆವಾಗ ಇಡೀ ಒಂದು ವ್ಯವಸ್ಥೆ ಅವರ ಪರವಾಗಿ ಕೆಲಸ ಮಾಡೋದನ್ನ ನಾನು ಫೀಲ್ ಮಾಡಿದ್ದೀನಿ. ಮತ್ತು ಇಲ್ಲಿ ಷಡ್ಯಂತ್ರ ಮಾಡೋಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ಧರ್ಮಸ್ಥಳ ಅನ್ನುವಂತಹ ಒಂದು ಗ್ರಾಮ ಹೆಸರನ್ನು ನಾವೆಲ್ಲರೂ ಉಪಯೋಗಿಸಿರ್ಬೋದು. ಯಾಕೆ ಅಂತಂದರೆ, ಧರ್ಮಸ್ಥಳ ಅಂತ ಹೇಳೋ ಗ್ರಾಮಕ್ಕೆ ನಾನು ಪಿರಿಯಾಪಟ್ಟಣ ಅಂತ ಹೇಳಕ್ಕೆ ಬರೋದಿಲ್ಲ, ಮಳವಳ್ಳಿ ಅಂತ ಹೇಳಕ್ಕೆ ಬರೋದಿಲ್ಲ, ಧರ್ಮಸ್ಥಳ ಅಂತಲೇ ಹೇಳಬೇಕು. ಅಲ್ಲಿ ನಡೆದಿರ್ಬೋದಾದಂತಹ ಈ ಅತ್ಯಾಚಾರ, ಅಪಹರಣ, ಹತ್ಯೆ ಇವಕ್ಕೆ ನ್ಯಾಯ ಕೊಡಿಸಿ ಸ್ವಾಮಿ ಅಂತ ಹೇಳೋದು ಜನ ಕೂಗಾಗ್ದಾಗ, ಒಂದು ಕಮಿಟೆಡ್ ಆರ್ಗನೈಸೇಷನ್ ಆಗಿ ಮಹಿಳೆಯರಿಗೆ ಮಕ್ಕಳಿಗೋಸ್ಕರ 36 ವರ್ಷ ಅಹರ್ನಿಶಿ ದುಡಿತಿರುವಂಥದ್ದು, ನನ್ನ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಏನು, ನೀನು ಏನಕ್ಕೆ ಇದೆಯಪ್ಪ ಅಂತ ಕೇಳಿದ್ರೆ ನಾನು ಏನು ಹೇಳಲಿ? ಅವು ನಾವು ನಿಮ್ಮ ಜೊತೇಲಿ ಇದ್ದೀವಿ, ಆ ಮಗುಗೆ ನ್ಯಾಯ ಸಿಗಬೇಕಾಗಿದ್ದು ಧರ್ಮ, ಆ ಧರ್ಮದಲ್ಲಿ ಕಾರ್ಯದಲ್ಲಿ ನಾವಿರಬೇಕು ಅನ್ನುವಂಥದ್ದು ಅಷ್ಟೇ ನಡೀತಾ ಇದೆ. ಈ ಷಡ್ಯಂತ್ರ ಅನ್ನುವಂಥದ್ದು ಯಾಕಿಲ್ಲಿ ಬಂತು ಅಂತ ಹೇಳಿದ್ರ ಬಗ್ಗೂ ನನಗೂ ಗೊತ್ತು. ಸಂತೋಷ್ ರಾವ್ ಅಪರಾಧಿ ಅಂತ ಏನಾದರೂ ಘೋಷಣೆ ಆಗಿದ್ದರೆ ಈ ಷಡ್ಯಂತ್ರ ಅಂತ ಹೇಳೋದು ಪದ ಬರ್ತಿರಲಿಲ್ಲ. ಅಂದರೆ ಈಗ ಸೌಜನ್ಯ ಕೊಲೆ ಕೇಸಲ್ಲಿ ಸೌಜನ್ಯ ಕುಟುಂಬಸ್ಥರಿಗೆ ನ್ಯಾಯ ಸಿಗಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆ ಸೌಜನ್ಯ ಹೋರಾಟದಲ್ಲಿ ಒಡನಾಡಿ ಪಾತ್ರ ಏನು, ನಿಮ್ಮ ಪಾತ್ರ ಏನು, ನೀವೇನಾದರೂ ಅದ್ರ ಜೊತೆ ಕ್ಲೋಸ್ ಆಗಿ ಗುರುತಿಸ್ಕೊಂಡಿದ್ದೀರಾ? ಎಷ್ಟು ಇದೊಂದು ಅಳಿಲು ಸೇವೆ ಅಂತಲೇ ನಾನು ಗುರುತಿಸ್ಕೊಂಡಿರೋದು. ಎಲ್ಲರೂ ಮಾಡ್ತಿದ್ದಾರೆ, ಎಲ್ಲರೂ ಮಾತಾಡ್ತಿದ್ದಾರೆ. ನೀವು ಎಲ್ಲಿ ಮಾತಾಡ್ತಿಲ್ಲ? ಇವತ್ತು ಧರ್ಮಸ್ಥಳದಲ್ಲಿ ಮಾತಾಡ್ತಿದ್ದಾರೆ, ಕಾಣಿಸ್ಕೊಳ್ತಾ ಇದ್ದೀನಿ ಅಂತಂದರೆ ಇದು ಒಂದು ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ, ನ್ಯಾಯಿಕವಾಗಿ ಯೋಚನೆ ಮಾಡ್ತಾ ಇದೆ, ಕಾನೂನುಬದ್ಧವಾಗಿ ನಮ್ಮ ಹಕ್ಕೊತ್ತಾಯಗಳನ್ನು ಇಡ್ತಾ ಬರ್ತಾ ಇದ್ದೀವಿ. ನಮ್ಮನ್ನ ಇಲ್ಲಿ ಸ್ವಲ್ಪ ಹ್ಯಾಂಡ್ಲ್ ಮಾಡಬೇಕು ಅಂತ ಆರೋಪಿಗಳಿಗೆ ಅನಿಸ್ಬಿಟ್ಟಿದೆ. ಯಾಕೆ ಅಂತಂದರೆ, ಯಾರೋ ಪಾಪ ಮಾತು ಬರೆದಿರೋರು, ಕಾನೂನು ಗೊತ್ತಿಲ್ಲದವರು ಏನೋ ಆಕ್ರೋಶದಲ್ಲಿ ಏನೋ ಹೇಳ್ತಾ ಇರ್ತಾರೆ, ನಡೀತಾ ಇರುತ್ತೆ. ಬಟ್ ನಾವು ಸಿಸ್ಟಮ್ಯಾಟಿಕ್ಕಾಗಿ ಕೇಳ್ತಾ ಇದ್ದೀವಿ. ಈಗ ಧರ್ಮಸ್ಥಳದಲ್ಲಿ ಪ್ರಮುಖವಾಗಿ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಿರೋದು, ಅಥವಾ ಏನೋ ಒಂದು ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಅಂತ ಆರೋಪ ಕೇಳಿ ಬಂದಿರೋದು ಮಹೇಶ್ ತಿಮ್ರೋಡಿ, ಮಟ್ಟಣ್ಣನವರ್ ಅವ್ರದ್ದೊಂದು ಗ್ಯಾಂಗ್ ಇದೆ ಅಂತ. ಆ ಮಹೇಶ್ ತಿಮ್ರೋಡಿ, ಮಟ್ಟಣ್ಣನವರ ಗ್ಯಾಂಗಲ್ಲಿ ನೀವಿದ್ದೀರಾ? ನೋಡಿ ಮೇಡಮ್, ಅವರು ಅಲ್ಲಿಯ ಸ್ಥಳೀಯರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಅದನ್ನು ಕೇಳ್ತಾ ಇದ್ದಾರೆ. ಅವರ ಸಿದ್ಧಾಂತಗಳು ಏನೇ ಇರಲಿ, ಅವರು ಬೆಳೆದು ಬಂದ ರೀತಿ ಏನೇ ಇರಲಿ, ಅದೇ ಬೇರೆ ಇದೆ, ನಾನು ಬಂದ ರೀತಿಯೇ ಬೇರೆ ಇದೆ, ನನ್ನ ಸೈದ್ಧಾಂತಿಕ ನಿಲುವುಗಳು ಬೇರೆ ಇದೆ. ಆದರೆ ಮನುಷ್ಯರೆಲ್ಲವೂ ಕೂಡ ಹೇಳ್ತೀನಿ, ನೀವು ಕೇಳುವ ಪದಗಳಿದೆಯಲ್ಲ, ಅದಕ್ಕೆ ಹೆಚ್ಚು ಹೌದೋ ಅಲ್ಲೋ ಅಂತ ಹೇಳುವಂಥದ್ದಲ್ಲ. ಒಂದು ಹೀನಾತಿಹೀನವಾದ ಅತ್ಯಾಚಾರ, ಹತ್ಯೆ ಆಗಿದೆ, ನ್ಯಾಯ ಸಿಗಲಿಲ್ಲ, ನೀನೇನು ಕೆಲಸ ಮಾಡಬೇಕಾಗಿದೆ ಆ ಕೆಲಸವನ್ನು ಮಾಡು. ಆ ಕಾರಣಕ್ಕೋಸ್ಕರ ನಾವು ಅಲ್ಲಿ ಹೋಗಿದ್ದಿದೆ, ಆ ಕಾರಣಕ್ಕೋಸ್ಕರ ಅಲ್ಲಿ ಹೋಗಿದ್ದೆ. ಷಡ್ಯಂತ್ರಕ್ಕಲ್ಲ, ಯಾರ್ದು ಮನೆ ಹಾಳು ಮಾಡೋಕ್ಕಲ್ಲ, ಒಂದು ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಲಿಕ್ಕಂತೂ ಅಲ್ವೇ ಅಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆ ಕ್ಷೇತ್ರದ ಬಗ್ಗೆ ನನಗೆ ಅದಮ್ಯವಾದಂತಹ ಒಂದು ಗೌರವ ಇಟ್ಕೊಂಡಿದ್ದಂತ. ನಾನು ಅದೇ ಸುತ್ತಮುತ್ತಲಿನ ಸ್ಥಳದಿಂದನೇ ಬಂದಂಥದ್ದಂಥವ್ರು. ನಾನು ಎಷ್ಟೋ ಬಾರಿ ಅಲ್ಲಿ ಹೋಗಿದ್ದೀನಿ ಕೂಡ, ಅದನ್ನು ಹಿಂದೆಯೂ ಹೇಳಿದ್ದೀನಿ, ಅರ್ಥ ಆಗ್ತದೆ. ಆ ಕಾರಣಕ್ಕೋಸ್ಕರ ಅಲ್ಲಿ ಊಟ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಅಲ್ಲಿ ನಡೆದಿದ್ದು ಕ್ರೌರ್ಯದ ವಿರುದ್ಧ ಮಾತಾಡಬಾರ್ದು ಅಂತ ಇಲ್ಲ. ಇನ್ನೊಂದು, ನಾವು ಯಾವತ್ತೂ ಕೂಡ ಧರ್ಮಸ್ಥಳದ ವಿರುದ್ಧ ಮಾತಾಡಿದ್ದಿಲ್ಲ. ಧರ್ಮಸ್ಥಳ ಅನ್ಫಾರ್ಚುನೇಟ್ಲಿ ಒಂದು ಗ್ರಾಮದ ಹೆಸರಾಗಿರೋದ್ರಿಂದ ಅಲ್ಲಿ ನಡೆದಿರುವಂಥ ಸೌಜನ್ಯಳ ಪ್ರಕರಣ ಅದು ಎಲ್ಲೆಲ್ಲೋ ಲೀಡ್ ಆಗ್ತಾ, ಅದ ನಂತರದಲ್ಲಿ ಪದ್ಮಲತನೋ, ವೇದವಲ್ಲಿನೋ, ಯಮುನಾ
ಅದು ಇದು ಅಂತ ಬರ್ತಾ ಇರೋದ್ರಿಂದ ಅದು ಒಂದಕ್ಕೊಂದು ಹೆಣ್ಕೊಂಡು ಹೋಗ್ತಿದೆ. ಅದು ಬೇರೆ ವಿಚಾರ. ಅದು ಒಂದಕ್ಕೆ ಹೆಣ್ಕೊಂಡು ಹೋಗ್ತಾ ಇರೋದ್ರ ಜೊತೆಗೆ ಎಲ್ಲರ ಟಾರ್ಗೆಟ್ ಒಂದೇ, ವೀರೇಂದ್ರ ಹೆಗ್ಗಡೆ ಕುಟುಂಬ. ಯಾರು ಹೇಳಿದವರು? ನಾನು ಹೇಳಿದೆ. ಅದೇ ಯಾರು? ತಿಮ್ಮರೋಡಿ ಮಟ್ಟಣ್ಣನವರ ಗುಂಪಿನಲ್ಲೂ ಇದ್ದಿದ್ರಿಂದ ಆ ಹೋರಾಟ. ತಿಮ್ಮರೋಡಿ ಗುಂಪು, ಮಟ್ಟಣ್ಣ ಗುಂಪು ಅವ್ರೇನು ನಾವು ಇದು ಹೋರಾಟ ಒಂದು ಹೇಳಿ ಕ್ಲಾರಿಟಿ ಕೊಡ್ತೀನಿ. ನೋಡಿ ಮೇಡಮ್, ಬೆಂಗಳೂರಿನಲ್ಲೂ ಎಲ್ಲ ವಿಮೆನ್ ಆರ್ಗನೈಸೇಷನ್ಸ್ ಇದ್ದಾವೆ, ಅಷ್ಟು ವಿಮೆನ್ ಆರ್ಗನೈಸೇಷನ್ಸ್ ಇದ್ದಾರೆ. ಅಥವಾ ನಮ್ಮ ಸರ್ಕಾರದ ಆಯೋಗ ಇದೆ, ಮಹಿಳಾ ಆಯೋಗ ಇದೆ. ಮಹಿಳಾ ಆಯೋಗ ಒಂದು ಶಿಫಾರಸು ಮಾಡಿಬಿಟ್ಟಿದೆ. ಮಹಿಳಾ ಆಯೋಗ ತಿಮ್ಮರೋಡಿ ಗ್ಯಾಂಗಲ್ ಇದೆ ಅಂತೀರಾ? ಇಲ್ಲ. ಮತ್ತೆ ಆದ್ರೆ ಕಳೆದ 13 ವರ್ಷಗಳಿಂದ ಹೋರಾಟ ನಡೆಸ್ಕೊಂಡ್ ಬರ್ತಾ ಇರೋದೇ ತಿಮ್ಮರೋಡಿ ಮಟ್ಟಣ್ಣನವರು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತು. ನಮಗೆ ಗೊತ್ತಿಲ್ಲ. ನಮಗೆ ಈ ಪ್ರಕಾರ ಗೊತ್ತಿಲ್ಲ. ಅದು ಖಂಡಿತವಾಗ್ಲೂ ಇಲ್ಲ. ಹೋರಾಟ ಮಾಡ್ತಿರೋದು ನಿಮಗೆ ಗೊತ್ತಿಲ್ಲ. ತಿಮ್ಮರೋಡಿ ಮಟ್ಟಣ್ಣನವರು ಧರ್ಮಸ್ಥಳದ ವಿರುದ್ಧ ವೀರೇಂದ್ರ ಈಗ ಹೋರಾಟ ಮಾಡ್ತಾ ಇರೋದು, ನಾನು ಹೇಳೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಅವರು ಹೋರಾಟ ಮಾಡ್ತಾ ಇರೋದು 2023 ಯಾವಾಗ ಮಾನ್ಯ CBI ವಿಶೇಷ ನ್ಯಾಯಾಲಯದ ತೀರ್ಪು ಬಂತೋ ಆವಾಗ ನಾನು ಗುರುತಿಸಿರುವಂಥದ್ದು ಅಲ್ಲಿವರೆಗೂ ಕೂಡ ನಾನು ಸೊಲ್ಲೆತ್ತಿರಲಿಲ್ಲ. ಯಾಕೆ ಅಂತಂದ್ರೆ ನನಗೆ ಗೊತ್ತು, ಕಾನೂನು ಗೊತ್ತು ನನಗೆ. 2023 ನೀವು 23ಯಲ್ಲಿ ಏನದು ಅಂತ ಕೇಳಕ್ಕೆ, ಅಂದ್ರೆ ಯಾಕೆ ಏನು ಎತ್ತ ಕೇಳಕ್ಕಾದ್ರೂ ಈಗ ನೀವು ಹೆಂಗ್ ಬಂದಿದ್ದೀರಿ ಅದೇ ತರ ನಾವು ಹೋಗಿದ್ದಿದೆ. ಸೌಜನ್ಯ ಕುಟುಂಬ ಭೇಟಿ ಆಗ್ತೀರಾ ನೀವು? ಹೌದು, 2023ನಲ್ಲಿ. ಅಲ್ಲಿಂದ ನಿಮ್ಮ ಹೋರಾಟ ಶುರು ಆಗುತ್ತಾ? ಯಾವ ತರ ಹೋರಾಟನ ನೀವು ರೂಪಿಸ್ತೀರಾ? ಸಂವಿಧಾನಾತ್ಮಕವಾದಂತಹ ಹೋರಾಟ. ನಮ್ದು ಯಾವುದು ಗುಟ್ಟಾಗಿ ನಡೆಯುವಂಥದ್ದು ಏನಿಲ್ಲ. ಇಲ್ಲಿ ಮೊದಲನೇದಾಗಿ ಮಾಡಿರುವಂಥದ್ದು, ಈ ಪ್ರಕರಣ ಮುನ್ನೆಲೆಗೆ ಬರಬೇಕು. ಅದು ಅಲ್ಲಿ 13 ವರ್ಷ ಕೆಲಸ ಮಾಡಿದ್ದಾರೆ ಅಂತಂದರೆ ಅದೇ ಗ್ರಾಮ ಸುತ್ತಮುತ್ತನೇ ನಡೀತಾ ಇದ್ದಂಥದ್ದು. ಇದು 10 ಜನ ತಿಳುವಳಿಕೆ ಇರುವಂಥವ್ರ ಗಮನಕ್ಕೆ ಬರಬೇಕು ಅನ್ನೋ ಕಾರಣಕ್ಕೆ, ಮತ್ತು ಜನರಿಗೆ ಈ ತೀರ್ಪು ಸರಿಯಾಗಿ ಅರ್ಥ ಆಗಬೇಕು ಅಂತ ಹೇಳೋ ಕಾರಣಕ್ಕೆ ವಿಶೇಷ ನ್ಯಾಯಾಲಯದ ತೀರ್ಪಿನ ವಿಶ್ಲೇಷಣಾ ಕಾರ್ಯಕ್ರಮವನ್ನು ನಾವು ಇಲ್ಲಿ ಇಟ್ಕೊಂಡಿದ್ವಿ. ಇಲ್ಲಿ ನಿಮ್ಮ ಒಡನಾಡಿಯಲ್ಲಿ ಯಾರ ಜೊತೆ ಅಂದ್ರೆ ಯಾವ ಯಾರ್ಯಾರು? ಎಲ್ಲರೂ ಮಾಧ್ಯಮದವರು ಇದ್ರು, ನಮ್ಮ ಪ್ರೊಫೆಷ್ನಲ್ ಆಗಿ ಇರುವಂಥ ಲಾಯರ್ಸ್ಗಳು ಬಂದಿದ್ದಾರೆ, ಪ್ರೊಫೆಸರ್ಸ್ ಬಂದಿದ್ದಾರೆ, ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಬಂದಿದ್ದಾರೆ, ಮಹಿಳಾ ಸಂಘಟನೆಯವರು ಬಂದಿದ್ದಾರೆ. ಅದೇ ಥರ ಬಿಡಿ ವ್ಯಕ್ತಿಗಳು ಕೂಡ ಕೆಲವರು ಅವರವರಾಗೆ ಬಂದಿದೆ. ಇದಕ್ಕೆ ನಾವು ಒಂದು ಪತ್ರಿಕಾ ಪ್ರಕಟಣೆನೇ ಕೊಟ್ಟಿದ್ದೀವಿ. ಕೋರ್ಟ್ ತೀರ್ಪಿನ ಆದೇಶನೆಲ್ಲ ನೀವು ವಿಶ್ಲೇಷಣೆ ಮಾಡಾದ್ಮೇಲೆ ಸೌಜನ್ಯನ್ಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ಒಂದು ಹೋರಾಟನ ರೂಪುರೇಷೆ. ಅದು ಯಾವ ರೀತಿ, ಯಾರ ಸಹಾಯ? ಅಂದ್ರೆ ಧರ್ಮಸ್ಥಳದಿಂದನೇ ಶುರು ಮಾಡ್ತೀರಾ ಅಥವಾ ಧರ್ಮಸ್ಥಳ ನೀವು ಹೇಳಿದ್ರಿ ಅಲ್ಲಿಯ ಜನಗಳು ಎಲ್ಲಾರನ್ನೂ ಸೇರಿಸ್ಕೊಂಡು ಇದು ಮಾಡಿದ್ರಿ, ಯಾರನ್ನೆಲ್ಲ ನೀವು? ಯಾರನ್ನು ಸೇರಿಸೋ ಪ್ರಶ್ನೆನೇ ಇಲ್ಲ. ಅಂದ್ರೆ ನೀವು ಒಬ್ಬರೇ ಈಗ ನಮ್ಮ ಕೆಲಸವನ್ನ ನಾವೇ ಮಾಡ್ತಾ ಇದ್ರು ಇದುವರೆಗೂ ಕೂಡ. ಒಡನಾಡಿ ಕೆಲಸವನ್ನ ಒಡನಾಡಿ ಮಾಡ್ತೀವಿ. ಒಡನಾಡಿ ಅಂತಂದ್ರೆ ಧರ್ಮಸ್ಥಳ ಕೇಸಲ್ಲಿ, ಧರ್ಮಸ್ಥಳದ ಕೇಸ್ನಲ್ಲಿ ಒಡನಾಡಿ ಇಲ್ಲಿಯ ಪ್ರೋಗ್ರೆಸಿವ್ ಆಗಿ ಯಾರು ಯೋಚನೆ ಮಾಡ್ತಾರೆ, ಸ್ವಲ್ಪ ತಿಳುವಳಿಕೆ ಇರುವಂಥ ಜನ ಯಾರಿದ್ದಾರೆ, ಸಂಘಟನೆಗಳು, ರಾಜ್ಯ ರೈತ ಸಂಘ, DSS ಇಂಥವ್ರನ್ನೆಲ್ಲರನ್ನೂ ಕೂಡ ಸೇರಿಸಿ, ಮತ್ತು ಇಲ್ಲಿ PUCಯಲ್ಲಿದೆ ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟಿ ಅಂತ ಇದೆ, ಅಥವಾ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಇದೆ, ಬಹಳಷ್ಟು ಜನ ಇದ್ದಾರೆ. ಒಡನಾಡಿ ಅಂತ ತಕ್ಷಣ ಎಲ್ಲೂ ಕಾಣಿಸ್ಕೊಳ್ಳೇ ಇಲ್ವಲ್ಲ ಸರ್ ನಿಮ್ಮ ಹೋರಾಟ? ನೀವು ರಿಸರ್ಚ್ ಮಾಡಬೇಕಲ್ವಾ? ಯಾಕೆ ರಿಸರ್ಚ್ ಮಾಡಿಲ್ವಾ ನೀವು? ಅಂದ್ರೆ ನೀವು ಸಾರ್ವಜನಿಕವಾಗಿ ಒಂದು ಹೋರಾಟ ಕೇಳಿಲಿಲ್ಲ ಅಂತೀರಾ? ಸಾರ್ವಜನಿಕವಾಗಿ ಇಲ್ಲಿ ವಿಶ್ಲೇಷಣಾ ಕಾರ್ಯಕ್ರಮ ನಡೆದಿದೆ. ಅದೇ ಬರೀ ಅಂದ್ರೆ ಆ ವಿಶ್ಲೇಷಣೆ ಅಷ್ಟರಲ್ಲೇ ನಿಮ್ ಸೀಮಿತ. ಅದಾದ್ಮೇಲೆ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಸೌಜನ್ಯಳ ಪರ ನ್ಯಾಯಕ್ಕೋಸ್ಕರ ಒಂದು ಮೆರವಣಿಗೆ ಮಾಡಿದ್ದಾರೆ ಮೈಸೂರಿನಲ್ಲಿ. ತಪ್ಪೇನಿದೆ? ಎಲ್ಲರೂ ಸೇರಿದ್ದಾರೆ. ಒಡನಾಡಿ ಸ್ಟ್ಯಾನ್ಲಿ ಮಾಡಿದ್ದಲ್ಲ ಅದು. ಒಡನಾಡಿ ಸ್ಟ್ಯಾನ್ಲಿ ಮಾಡಿಬಿಟ್ಟ, ಮಟ್ಟಣ್ಣ ಮಾಡಿಬಿಟ್ಟ, ಯಾರೋ ತಿಮ್ಮರೋಡಿ ಮಾಡಿಬಿಟ್ರು ಅಂತ ಹೇಳೋದಲ್ಲ ಇದಕ್ಕೆ. ಈಗ ನೀವು ಹೇಳಿದ್ರಿ ಎಲ್ಲ ಜನಗಳು ಎಲ್ಲರೂ ಕೇಳ್ತಾ ಇರೋದು ಒಂದು ವಿಷಯ ಅಂತ. ಆದ್ರೆ ಆ ಎಲ್ಲ ಜನಗಳು, ಆ ಎಲ್ಲ ಹೋರಾಟಗಾರರು ಟಾರ್ಗೆಟ್ ಮಾಡ್ತಿರೋದು ಅಥವಾ ಹೇಳ್ತಿರೋದು, ನೇರ ಆರೋಪ ಮಾಡ್ತಿರೋದು ಒಂದು ಕುಟುಂಬದ ವಿರುದ್ಧ. ಯಾಕೆ ಅದು ವೀರೇಂದ್ರ ಹೆಗ್ಗಡೆ ಕುಟುಂಬನ ಮಾತ್ರ? ಬೇರೆ ಯಾರ ಮೇಲೆ? ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ನಾನಂತೂ ಹೇಳಿಲ್ಲ. ನೀವು ವೀರೇಂದ್ರ ಹೆಗ್ಗಡೆ ಕುಟುಂಬನ ಟಾರ್ಗೆಟ್ ಮಾಡಿ ಖಂಡಿತವಾಗ್ಲೂ ಇಲ್ಲ. ಕುಟುಂಬದ ಮೇಲೆ ಆರೋಪ ಮಾಡಿಲ್ಲ? ಖಂಡಿತವಾಗ್ಲೂ ಇಲ್ಲ. ನಾವ್ ಯಾಕೆ ಮಾಡ್ಬೇಕು ಹೇಳಿ? ನನಗೆ ಗೊತ್ತಾ ರೇಪ್ ಮಾಡಿದವ್ರು ಯಾರು ಅಂತ? ನೋಡಿ ಹೇಳಿ, ನನ್ಗೇನಾದ್ರು ಗೊತ್ತಾ? ನಾನು ಸಾಕ್ಷಿನಾ? ನೋಡ್ಬಿಟ್ಟಿದ್ದೀನ?
ವೈ ಶುಡ್ ಐ ಟಾಕ್ ಅಬೌಟ್ ಅ ರೆಸ್ಪೆಕ್ಟ್ಫುಲ್ ಫ್ಯಾಮಿಲಿ? ಒಂದು. ಎರಡರಿಂದ ಕ್ಷೇತ್ರದ ಬಗ್ಗೆ ನಾನು ಯಾಕೆ ಮಾತಾಡಬೇಕು? ಅನಾವಶ್ಯಕವಾದಂಥ ನಾಲ್ಗೆ ಉದ್ದ ಮಾಡಬೇಕು? ನನಗೆ ಗೊತ್ತಿದೆ ನಾನು ಏನು ಮಾತಾಡಬೇಕು ಅಂತ ಹೇಳೋದ್ರ ಬಗ್ಗೆ. ನಾನು ಅವೆಲ್ಲ ಮಾಡಿ ನೀವು ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ಇವತ್ತು ಏನಾಗಿದೆ ನಾನು ಮಾಡಿದ್ರಲ್ಲ, ಕೇಳ್ಬಿಡ್ತೀನಿ. ನಿಮ್ಮ ಈ ಪ್ರಗತಿಪರರು, ಈ ಜನಪರ ಹೋರಾಟಗಾರರ ಜೊತೆ ಗಿರೀಶ್ ಮಟ್ಟಣ್ಣನವರು, ತಿಮ್ಮರೋಡಿ ಇವ್ರು ಯಾರು ನಿಮ್ಮ ಜೊತೆ ಸಂಪರ್ಕದಲ್ಲಿ ಇರ್ಲಿಲ್ವಾ ಈ ಹೋರಾಟದಲ್ಲಿ? ನೀವು ರೂಪುರೇಶ್ ಮೇಡಮ್, ನಾನು ಹೇಳ್ತೀನಿ, ಇದು ಒಂದು ರಾಜ್ಯಾದ್ಯಂತ ನಡೀತಿರುವಂಥ ಹೋರಾಟ. ಇದಕ್ಕೆ ನೀವು ಯಾವುದೋ ಷಡ್ಯಂತ್ರದ ಬಣ್ಣ ಕಟ್ಟಬೇಡಿ. ನಾನು ಹೇಳ್ತೀನಿ, ಒಬ್ಬ ಮಾಸ್ಕ್ ಮ್ಯಾನ್ ಅನ್ನ ಒಬ್ಬ ಬರ್ತಾನೆ, ಈಗ ಅವನು ಹೇಳ್ತಿರೋದು, ಅವನ ಹೇಳಿರೋ ಆಧಾರದ ಮೇಲೆ ಮಾಸ್ಕ್ ಮ್ಯಾನ್ ಬರ್ತಾನೆ, ಅವ್ನು ನನ್ಗೆ ಹಿಂಗೆ ಹೇಳಿದ್ರು ಈ ತರ, ಅಲ್ಲಲ್ಲ ನೀವಲ್ಲ, ಈ ತರ ಒಂದು ಗುಂಪಿದೆ, ಈ ಗುಂಪೇ ಎಲ್ಲ ಮಾಡ್ತಿರೋದು ಅಂತ. ಐ ಆಮ್ ನಾಟ್ ಕನೆಕ್ಟೆಡ್ ವಿತ್ ದಟ್. ನೀವು ಆ ಗುಂಪಿನ ಜೊತೆ ಇಲ್ಲ? ಖಂಡಿತ ಇಲ್ಲ. ಮಾಸ್ಕ್ ಮ್ಯಾನ್ ಅನ್ನುವಂಥದ್ದು ವಿಚಾರ ಏನಿದೆ ಅದು ನನಗೆ ಗೊತ್ತಿಲ್ದಿರುವ ಕತೆ. ಅದಕ್ಕೆ ನಮ್ಮ ನೆರಳು ಅಲ್ಲಿ ಬೀಳಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಷ್ಟೇ ನನ್ನ ಕತೆ. ನಾನು ಏನು ಹೇಳ್ತಾ ಇದ್ದೀನಿ, ಈಗ ಉದಾಹರಣೆಗೆ ಆ ವಿಶ್ಲೇಷಣಾ ಕಾರ್ಯಕ್ರಮ ಬಂತಲ್ವಾ, ಆ ಸಂದರ್ಭದಲ್ಲಿ ಒಬ್ಬರು ಮಹಿಳೆ ಬರ್ತಾರೆ. ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಬಂದಂಥವ್ರು, ನಾನು ಕರೆಕ್ಷನ್ ಮಾಡ್ತಾ ಇದ್ದೀನಿ, ವಿಶ್ಲೇಷಣಾ ಕಾರ್ಯಕ್ರಮ 2023 ಟೈಮಲ್ಲಿ, ವಿಶ್ಲೇಷಣಾ ಕಾರ್ಯಕ್ರಮ ಟೈಮಲ್ಲಿ ಬಂದಿರ್ತಾರೆ. ಎಲ್ಲರೂ ಬಂದಂಗೆ ಅವ್ರು ಬಂದಿರ್ತಾರೆ. ಅವರು ನಮ್ಮನ್ನ ಹತ್ರ ಕರೆದು, ಸರ್ ನಿಮ್ಮ ಹತ್ರ ನಾನೇನೋ ಮಾತಾಡಬೇಕು ಅಂತ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಹೋಗಿದ್ದೆ ಸರ್. ಎಲ್ಲಿಗೆ? ಧರ್ಮಸ್ಥಳಕ್ಕೆ ಹೋಗಿದ್ದೆ. ನಾನು ಕಣ್ಣಾರೆ ಕಂಡಿದ್ದೇನೆ. ಒಬ್ಬ ಹುಡುಗಿಯನ್ನು ಎತ್ತಾಕೊಂಡು ಹೋಗೋದನ್ನ ನಾನು ನೋಡಿದ್ದೇನೆ. ನಾನು ಇದು ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ದಯಮಾಡಿ ಅಂತ ಹೇಳ್ತಾರೆ. ಅಷ್ಟು ಜನಗಳಿರ್ತಾರೆ, ಅವ್ರ ಮಧ್ಯದಲ್ಲಿ ನಾನು ಇವ್ರ ಹತ್ರ ಮಾತಾಡುವಂಥ ಸ್ಥಿತಿ. ನನಗೆ ಇದು ಯಾಕೆ ಇದಕ್ಕಿದ್ದಂಗೆ ಬಂದರು ಅಂತ ಹೇಳುವಂಥದ್ದು ಕೂಡ ಒಬ್ಬ ಪ್ರೂಡೆಂಟ್ ಪರ್ಸನ್ ಆಗಿ ನನಗೆ ಅರ್ಥ ಆಗುತ್ತೆ. ನಾನೇನೋ ತೀರಾ ಪೆದ್ದ ಥರ ಕೆಲಸ ಮಾಡಿ ಅಭ್ಯಾಸ ಇಲ್ಲ ನಮಗೆ. ನಾವು ರಿಸರ್ಚ್ ಮಾಡ್ತೀವಿ. ನಂತರದಲ್ಲಿ ನಾನು ಅವ್ರಿಗೆ ಹೇಳಿದ್ದು ಇಷ್ಟೇ ಮಾತು, ನೋಡಮ್ಮ ಇವಾಗ ಲೀಗಲ್ ಪ್ರೊಸೀಡಿಂಗ್ಸ್ ಇಲ್ಲ, ಕ್ಲೋಸ್ ಆಗಿದೆ ಸದ್ಯಕ್ಕೆ. ಪ್ರೊಸೀಡಿಂಗ್ ಸ್ಟಾರ್ಟ್ ಆದರೆ, ಪ್ರಕ್ರಿಯೆಗಳು ಪ್ರಾರಂಭ ಆದಾಗ ಬಹುಶಃ ನಿಮ್ಮ ಇದು ಬರಬೇಕಾಗ್ಬೋದು, ಆವಾಗ ನೋಡೋಣ ಅಂಥೇಳಿ ಕಳಿಸ್ಬಿಟ್ಟಿದ್ದೆ. ಮತ್ತು ನನಗೆ ಅನುಮಾನ ಮಾಡಿದ್ದೆ, ನಾನು ಅವ್ರನ್ನ ಯಾರೋ ಕಳಿಸಿರ್ಬೋದು, ಏನೋ ಕತೆ, ಏನೋ ನಿಮಗೂ ಆ ಮಹಿಳೆ ಬಗ್ಗೆ ಅನುಮಾನ ಅವಾಗಿತ್ತು. ನಾನು ಹೇಳ್ತಾರೆ 2 years ಬ್ಯಾಕ್. ಆಮೇಲೆ ಅವರು ಮತ್ತೆ ಫೋನ್ ಮಾಡಿದ್ರು ಇಲ್ಲಿಗೆ. ತದನಂತರದಲ್ಲಿ ನಾವು ತಡಿ ನೋಡೋಣ ಅಂಥೇಳಿ ಅವ್ರನ್ನ ಮಾತಾಡ್ಸಿದ್ವಿ. ಮಾತಾಡಿಸ್ಬೇಕಾದ್ರೆ ನಾನು ಅವ್ರಿಗೆ ಎಲ್ಲಿ ಅವರು ಎತ್ತ ಏನು ಎಲ್ಲ ಕೇಳಿ, ಅವರ ಮನೆ ದೇವರು ಯಾರು ಎಲ್ಲ ಕೇಳಿದೆ. ಮನೆ ದೇವರು ಶ್ರೀ ಮಂಜುನಾಥೇಶ್ವರ ಅಲ್ಲಿ ಫೋಟೋ ಇದೆ. ತದನಂತರದಲ್ಲಿ ಅವ್ರಿಗೆ ತುಂಬ ಪ್ರಭಾವ ಇರುವಂತಹ ಒಂದು ದೇವಸ್ಥಾನ ಇದೆ, ಶಿವನ ದೇವಸ್ಥಾನ ಇದೆ. ಅಲ್ಲಿ ಸುತ್ತಮುತ್ತಲಿನವರೆಲ್ಲರೂ ಪೂಜೆ ಮಾಡುವಂಥ ದೇವಸ್ಥಾನ ಅದು. ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಆ ಮುಂದೆ ನಿಲ್ಲಿಸಿ ಪ್ರಮಾಣ ಮಾಡಿಸಿ, ಯಾಕಂದರೆ ಅವರು ದೇವ್ರ ಮೇಲೆ ಭಕ್ತಿ ಇರುವಂಥ ಜನ. ಸೊ ಆ ಮಹಿಳೆ ಹತ್ರ ನೀವು ಪ್ರಮಾಣ ಮಾಡಿಸಿದ್ವಿ. ಅಂದ್ರೆ ಸೌಜನ್ಯನ ಎತ್ಕೊಂಡು ಹೋಗ್ತಾ ಇರೋದು ಕಂಡಿದ್ದು? ನೀನು ಹೇಳ್ತಾ ಇರೋದು ನಿಜಾನ ಸುಳ್ಳ ಅದನ್ನ ಕರೆಕ್ಟಾಗಿ ಹೇಳು. ನಾನು ಪ್ರಮಾಣ ಮಾಡಿ ನಮ್ಮ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ನೋಡಿದ್ದನ್ನು ಹೇಳ್ತೀನಿ ಸರ್. ಅವಾಗ ನೀವು ಕೇಳಲಿಲ್ವಾ ಸರ್, ಇದು ನಡೆದಿದ್ದು 13 ವರ್ಷದ ಹಿಂದೆ ಸೌಜನ್ಯ, ಅಷ್ಟು ವರ್ಷ ಅವ್ರು ಯಾಕೆ ಯಾರಿಗೂ ಹೇಳದೇನೆ 2023ರಲ್ಲಿ ಸ್ಟ್ಯಾನ್ಲಿ ಅವರಿಗೆ ಯಾಕೆ ಬಂದು ಹೇಳ್ತಾಳೆ ಮಹಿಳೆ ಅಂತ ಹೇಳಬೇಡಿ. ಈಗ ಆ ಮಹಿಳೆ ಒಡನಾಡಿ ಸ್ಟ್ಯಾನ್ಲಿ ಪುರುಷ ಅವ್ರ ಹತ್ರನೇ ಯಾಕೆ ಬಂದು ಹೇಳಿದ್ರು? 13 ವರ್ಷದಿಂದ ಆ ಗುಟ್ಟನ್ನ ಯಾಕೆ ಆ ಮಹಿಳೆ ತನ್ನ ಹೊಟ್ಟೆಲಿ ಇಟ್ಕೊಂಡಿದ್ಲು? ಯಾಕೆ ಯಾರಿಗೂ ನೀವು ಕೇಳಲಿಲ್ವಾ ಪ್ರಶ್ನೆ? ಕೇಳೋ ಪ್ರಶ್ನೆ ನಾನು ಕೇಳಿರ್ತೀನಿ, ಯಾಕೆ ಹೇಳಲಿಲ್ಲ ಸರ್? ಅವತ್ತಿನ ದಿನಗಳಲ್ಲಿ ನಮ್ಮ ಮನೆಯಲ್ಲಿ ಟಿ ವಿ ಇರಲಿಲ್ಲ, ಒಂದು. ಎರಡನೇದು, ನನ್ನ ಹತ್ರ ಮೊಬೈಲ್ ಇರಲಿಲ್ಲ. ನಿಮ್ಮ ಹತ್ರ ಈಗ ತಿಕ್ತಾ ಇದ್ದೀವಲ್ಲ ಆ್ಯಂಡ್ರಾಯ್ಡ್ ಫೋನ್ಗಳು, ಯಾವುದೂ ಇರಲಿಲ್ಲ. ನಾನು ನೋಡಿದ್ದೆ, ಕೇಳಿದ್ದೆ, ಯಾಕ್ರಪ್ಪ ಅವಳನ್ನು ಕೈನ ತಿರುಗಿಸಿ ಎತ್ತಾಕೊಂಡು ಹೋಗ್ತಾ ಇದ್ದೀರಲ್ಲ, ಅಂಥ ತಪ್ಪು ಏನು ಮಾಡಿದ್ರು ಅವರು ಅಂತ ಹೇಳಿದಾಗ, ನಿಮ್ಮ ಕೆಲಸ ಏನಿದೆ ಅದು ನೋಡ್ಕೊಂಡು ಹೋಗಿ, ಇದು ಮನೆಗೆ ಸಂಬಂಧಪಟ್ಟಂಥ ಕುಟುಂಬಕ್ಕೆ ಸಂಬಂಧಪಟ್ಟ ವಿಚಾರ, ಅವಳದ್ದೇನೋ ಸಮಸ್ಯೆ ಇದೆ, ನೀವು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂಥೇಳಿ ನಂಗೆ ಧಮಕಿ ಹಾಕಿದ್ರು. ನಿಮ್ಗೆ ಬೇಕಾದರೆ ವಾಹನ ವ್ಯವಸ್ಥೆ ಮಾಡ್ತೀವಿ, ಆಟೋ ರಿಕ್ಷಾ ಕೊಡಲ ಅಂತ ಕೇಳಿದ್ದಾರೆ. ನನಗೆ ಭಯ ಆಯಿತು. ಆಮೇಲೆ ನನ್ನ ಜೊತೆಲಿದ್ದಂತಹ ವ್ಯಕ್ತಿ, ಹೆಣ್ಮಗಳು ಮಹಿಳೆ,
ಬಾ ಹೋಗೋಣ ನಮ್ಗೆ ಯಾಕೆ ಇವೆಲ್ಲ ಅಂಥೇಳಿ ಕರ್ಕೊಂಡು ಬಂದುಬಿಟ್ರು. ಆದರೂ ನಾನು ಯೋಚನೆ ಮಾಡ್ತಿದ್ದೆ, ನಾನು ಚಿಕ್ಕದ್ರಿಂದ ಸ್ವಲ್ಪ ದಿಟ್ಟವಾಗಿ ಯೋಚನೆ ಮಾಡ್ತಿದ್ದಂತಹ ಹೆಣ್ಮಗಳು, ಮತ್ತು ಅಕ್ಷರಾಭ್ಯಾಸ ಇದೆ, ನಾನು ಓದಿದ್ದೀನಿ, ಕೆಲಸ ಮಾಡಿದ್ದೀನಿ, ಈಗ ನಂಗೆ ಸ್ವಲ್ಪ ವಯಸ್ಸಾಗಿದೆ. ಆದರೆ ಯಾಕೆ ಕುಟುಂಬದ ಹುಡುಗಿ ಆದ್ರೂ ಇಲ್ಲಿ ಯಾಕೆ ಈ ಥರ ಅಡ್ಡ ಹಾಕ್ಕೊಂಡು ಎತ್ತಾಕೊಂಡು ಹೋದ್ರು ಅಂತ ಯೋಚನೆ ಮಾಡ್ತಿದ್ದೆ. ಒಂದು 2-3 ದಿವಸ ಯೋಚನೆ ಮಾಡಿ ನಂತರದಲ್ಲಿ ಸುಮ್ಮನೆ ಆಗಿಬಿಟ್ವಿ. ನಾವು ಬಂದ ಮೇಲೆ ನಮಗದು ಏನು ಅಂತಲೇ ಗೊತ್ತಿರಲಿಲ್ಲ. ನಿಮಗೆ ಒಂದು ಕೇಳ್ತೀನಿ, ನಿಮಗೆ ಈ ಸೌಜನ್ಯಳ ಪ್ರಕರಣದ ಬಗ್ಗೆ ಎಷ್ಟು ಗೊತ್ತಿತ್ತು? ಆನೆಸ್ಟಾಗಿ ಹೇಳಿ, ಆ್ಯಸ್ ಅ ಜರ್ನಲಿಸ್ಟಾಗಿ. ನಿಮಗೆ ನಾನು ಕೇಳ್ತಾ ಇದ್ದೀನಿ, ನನಗೆ ಕೇಳ್ತಾ ಇದ್ದೀನಿ, ನಿಮಗೆ ಕೇಳ್ತಾ ಇದ್ದೀನಿ. ಗೊತ್ತಿತ್ತಾ? ಆಮೇಲೆ ಗೊತ್ತಿರಲಿಲ್ಲ ಅಂತ ಹೇಳಿ. ಎಲ್ಲ ತಿಳುವಳಿಕೆ ಇರಬೇಕಾದಂಥದ್ದು ಏನಿಲ್ಲ. ಆ ಮಹಿಳೆ ಸ್ಪಷ್ಟವಾಗಿ ಹೇಳಿದ್ದು, ನನ್ನ ಹತ್ರ ಮೊಬೈಲ್ ಇರಲಿಲ್ಲ, ಟಿ ವಿನೂ ನೋಡ್ತಿರಲಿಲ್ಲ, ಟಿ ವಿನೇ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇದೊಂದು ಪ್ರವರ್ಧಮಾನಕ್ಕೆ ಬಂತು ಇಶ್ಯೂ. ಆಮೇಲೆ ಯೂಟ್ಯೂಬ್ಗಳಿಂದ ಕೆಲವೊಂದು ಇಂಟರ್ವ್ಯೂಗಳು ಅವು ಇವು ಎಲ್ಲ ಬರ್ತಾಯಿದ್ವು. ನೀವು ಬೇರೆ ಕರೆ ಕೊಟ್ಟಿದ್ದೀರಿ. ಆ ಸಂದರ್ಭದಲ್ಲಿ ಆ ಪ್ರದೇಶದಿಂದ ಕೆಲವರ ಮುಖಗಳು ಯೂಟ್ಯೂಬಲ್ಲಿ ಬರ್ತಾಯಿದ್ವು, ಇಂಟರ್ವ್ಯೂ ಮಾಡಿದ್ದು. ನಾನು ಇವನನ್ನು ನೋಡಿದ್ದೀನಲ್ಲ ಅಂತ ನನಗಾಗ ಅನಿಸಿದ್ದು. ನಾನು ಇವನ ಜೊತೆ ಮಾತನಾಡಿದ್ದನಲ್ಲ ಈ ವ್ಯಕ್ತಿ ಜೊತೆಯಲ್ಲಿ ಅಂತ ನನಗನ್ನಿಸಿದ್ದು. ಅದು ನನಗೆ ಕಾಡ್ಲಿಕ್ಕೆ ಶುರು ಆಯಿತು, ಖಂಡಿತವಾಗ್ಲೂ ನನ್ನ ಕಾಡ್ಲಿಕ್ಕೆ ಶುರು ಆಯಿತು. ನನಗೆ ನಿದ್ರೆ ಕಳ್ಕೊಂಡಿದ್ದೀನಿ, ನನಗೆ ಈ ವಯಸ್ಸಿನಲ್ಲಿ ಇನ್ನೇನೂ ಇಲ್ಲ, ಬೇರೆ ಏನೂ ಆಗಬೇಕಾಗಿಲ್ಲ, ನನಗೆ ಯಾರೂ ಕೂಡ ಹೇಳಿ ಕಳಿಸಿದ್ದಲ್ಲ, ನಾನು ನೋಡಿ ಬಂದಿರೋದು ಅಂಥೇಳಿ ಅವರು ಅವರ ಜೊತೆಯಲ್ಲಿ ಟ್ರಾವೆಲರ್ ಜೊತೆಯಲ್ಲಿ ಹೋಗಿದ್ದಂಥ ಮಹಿಳೆ ಇಬ್ಬರೂ ಬಂದಿದ್ರು ಇಲ್ಲಿಗೆ. ಅದನ್ನೂ ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಅವತ್ತು ಬಂದಿದ್ದನ್ನು ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ. ಅವ್ರು ಮತ್ತೆ ಹೋದರು, ವಾಪಸ್ ಹೋದರು. ಇವಾಗ ನೀವು ಹೇಳಿದ್ರಿ ನಾನು ಪರಿಶೀಲಿಸ್ದೇನೆ ಯಾವುದೂ ಇದು ಮಾಡಲ್ಲ ಅಂತ. ನೀವೇ ಹೇಳಿದ್ರಿ ಆ ಮಹಿಳೆ ಹೇಳಿದ್ರು ನನಗೆ ಓದ್ಕೊಂಡಿದ್ದೀನಿ, ಅಕ್ಷರ ಗೊತ್ತಿದೆ, ತಿಳುವಳಿಕೆ ಇದೆ ಅಂತ. ಅಕ್ಷರ ಗೊತ್ತಿರೋ ಒಬ್ಬ ತಿಳುವಳಿಕೆಸ್ಥ ಮಹಿಳೆ ತನ್ನ ಎದುರಿಗೆ ಯಾವುದೋ ಒಂದು ಹೆಣ್ಮಗುಳನ್ನ ಇಬ್ಬರು ಕೈ ತಿರ್ಚಿ ಕರ್ಕೊಂಡು ಹೋಗ್ತಿದ್ದಾರೆ ಅಂದಾಗ ತಕ್ಷಣ ಅದನ್ನ ಎಲ್ಲೋ ಸ್ಥಳೀಯ ಪೊಲೀಸರಿಗೋ ಅಥವಾ ಯಾರೋ ರಸ್ತೆಯಲ್ಲಿ ಹೋಗೋರೋ ಇನ್ಯಾರೋ ಇಲ್ವಂತ ಸರ್? ನೀವು ಕೇಳಿಲ್ವಾ ಅದನ್ನ? ಕೇಳಿದೆ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದಿತ್ತಲ್ವಾ? ಇಲ್ಲ, ಟಿವಿನೇ ನೋಡ್ಬೇಕಿತ್ತ, ಮೊಬೈಲೇ ಇರಬೇಕಿತ್ತ? ಅಷ್ಟೊತ್ತಿಗೆ ಜೊತೆಲಿದ್ದವರು ಅವ್ರು ಬೇರೆ ಧಮಕಿ ಹಾಕಿದ್ದ. ಯಾರು ಜೊತೆಲಿದ್ದವರು ಹೇಳೋದು ಸುಲಭ ಇದೆ, ಕೇಳೋಕೆ ಪ್ರಶ್ನೆಗಳು. ಆದರೆ ಅಲ್ಲಿ ನಿಂತವ್ರಿಗೆ ಒಂದು ಹೇಳ್ತೀನಿ, ಅಲ್ಲೊಂದು ಸೀನ್ ಕ್ರಿಯೇಟ್ ಆಗಿರುತ್ತಲ್ಲ, 2 ವೆಹಿಕಲ್ಗಳು ಬರುತ್ತೆ, 4-3 ಬೈಕ್ಗಳು ಬರ್ತವೆ, ಇದಕ್ಕಿದ್ದಂಗೆ ಅವಳನ್ನ ಎತ್ತಾಕೊಂಡು ಹೋಗ್ತಾರೆ. ಒಬ್ಬ ಹುಷಾರು ಹೋಗ್ಬೇಕು ಇಲ್ಲಿಂದ ಅಂತ ಹೇಳ್ತಾನೆ. ಆ ಜೊತೆಲಿದ್ದವರು ಸಾಥ್ ಕೊಟ್ಟರೆ ಏನೋ ನೋಡ್ಬಿಡ್ತಿದ್ಲೇನೋ. ನಮ್ಗೆ ಯಾಕೆ ಬಂದಿದ್ದೀವಿ ಯಾವುದೋ ಕೆಲಸಕ್ಕೆ, ಹೋಗ್ಬಿಡೋಣ. ಅವರೇ ಹೇಳ್ತಾ ಇದ್ದಾರಲ್ಲ ಫ್ಯಾಮಿಲಿ ಮ್ಯಾಟರ್ ಅಂತ, ಬಾ ಹೋಗೋಣ ಅಂತ. ಇನ್ನೊಬ್ಬರು ವಯಸ್ಸಾದ ಹಿಂಗ್ಸು, ಇವ್ರಿಗಿಂತ ಇನ್ನೂ ಸ್ವಲ್ಪ ವಯಸ್ಸಾದ ಹಿಂಗ್ಸು ಹೇಳಿದ್ದಾರೆ. ಅವರು ವಾಪಸ್ ಬಂದಿದ್ದಾರೆ. ಇದನ್ನು ನಾನು ನಂಬಲೇಬೇಕು. ಅವ್ರು ಹೇಳ್ತಿದ್ದಾಗ ಇದನ್ನು ಮತ್ತೆ ಟ್ವಿಸ್ಟ್ ಮಾಡಿ ಕೇಳ್ತಾ ಇದ್ದರೆ ಅವ್ರು ಯಾಕೆ ಬರ್ತಾರೆ ಹೇಳಿ? ಬರಲ್ಲ. ನಮ್ಗೆ ಯಾಕೆ ಬೇಕು? ನಮ್ಮನ್ನು ನಂಬಲ್ಲ ಅಂತಲೇ ಅವ್ರಿಗೆ ಹೇಳಿದ್ದಾರೆ. ಇಷ್ಟು ವರ್ಷ ನಿದ್ದೆಗೆಟ್ಕೊಂಡು ಈ ಅವ್ರ ಮನಸ್ಸಲ್ಲಿ ಇಷ್ಟು ವರ್ಷ ನಿದ್ರೆಗೆಡ್ಲಿಲ್ಲ ಅವರು. ಅವರು ನಿದ್ರೆ ಚೆನ್ನಾಗೇ ಮಾಡ್ಕೊಂಡು ಬಂದರು. ಯಾವಾಗ ಇದು 23ನೇ ಇಸ್ವಿಯಲ್ಲಿ ಮತ್ತೆ ಹೊರಗಡೆ ಬಂತು ಭೂತದ ರೀತಿಲಿ, ಈ ಮೂತಿನ ನಾನು ನೋಡಿದ್ನಲ್ಲ ಅಂತ ಅವಮ್ಮನ್ಗೆ ಅನಿಸಿದ್ದು. ಅಲ್ಲಿ ತನಕನೂ ಸರ್ ಅವರಿಗೆ ಅಲ್ಲ, ಅದೊಂದು ಇಶ್ಯೂನೇ ಅಲ್ಲದಿದ್ದಾಗ ಎಲ್ಲಿ ಹೇಳ್ತೀರಿ? ಅಂಥದ್ದು 1000 ನೋಡಿರ್ತೀವಿ, ಅಂಥದ್ದು 1000 ನೋಡಿದ. ಏನಾಯ್ತು? ಸಾಯಿಸ್ತಿದ್ರಾ? ರೇಪ್ ಮಾಡಿಬಿಟ್ಟಿದ್ರಾ? ಏನೂ ಮಾಡಲಿಲ್ಲ, ರೇಪು ಮಾಡಲಿಲ್ಲ, ಸಾಯಿಸ್ಲೂ ಇಲ್ಲ, ಏನೂ ಇಲ್ಲ. ಆ ಹುಡುಗಿಯನ್ನು ಎತ್ತಾಕೊಂಡು ಹೋಗಿದ್ದು ಅಂಥದ್ದು ನಮ್ಮ ದೇಶದಲ್ಲಿ ನಡೀತಾ ಇರುತ್ತೆ. ಯಾರನ್ನೋ ಪ್ರೀತಿ ಮಾಡ್ಕೊಂಡು ಹೋಗಿದ್ದಂಥ ಹುಡುಗಿಯನ್ನು ಅವ್ರ ಮನೆ ಕಡೆಯವರು ಬಂದು ಕನ್ವಿನ್ಸ್ ಮಾಡೋಕ್ಕಾಗದಿದ್ರೆ ನಡಿಯೇ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗೋದು. ಅವ್ರಿಗೂ ಹಂಗೇನೆ ಹೇಳಿದ್ದಲ್ಲ. ಅವ್ರಿಗೂ ಇದು ಫ್ಯಾಮಿಲಿ ಮ್ಯಾಟರು, ನೀವೇನು ತಲೆ ಕೆಡ್ಸ್ಕೊಳ್ಬೇಡಿ, ಹುಡುಗಿದ ವಿಚಾರ, ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಜೊತೆಯಲ್ಲಿ ಇದ್ದವರು ಸರಿಯಾಗಿ ಯೋಚನೆ ಮಾಡಲಿಕ್ಕೆ, ನಾನು ಸ್ಟ್ಯಾನ್ಲಿ ಪರ್ಸು ಆಗಿದ್ದರೆ ನಾವು ಯೋಚನೆ ಮಾಡೋದೇ ಬೇರೆ. ಯಾಕೆ ಎಲ್ಲರೂ ಒಡನಾಡಿ ಸ್ಟ್ಯಾನ್ಲಿ ಮೂಲಕನೇ ಬರ್ತಾರೆ, ನೇರವಾಗಿ ಯಾಕೆ ಅವರು ಪೊಲೀಸ್ ಹತ್ರ ಹೋಗಲ್ಲ ಅಥವಾ ಕೋರ್ಟಿಗೆ ಹೋಗಲ್ಲ? ಉತ್ತರ ಅಲ್ಲೇ ಇದೆ. ಯಾಕೆ ಅಂತಂದರೆ ಕೆಲವರಿಗೆ ಪ್ರೊಸೀಜರ್ಸ್ ಗೊತ್ತಿರಲ್ಲ. ಎರಡನೇದು, ಪ್ರೊಸೀಜರ್ಸ್ ಇದ್ದರೂ ಕೂಡ ನಮ್ಮನ್ನು ಎಲ್ಲಿ ಹೇಗೆ ಇವರು
ತಗೊಂಬಂದು ಅಮಾಯಕ ಸೌಜನ್ಯ ಕೇಸಲ್ಲಿ ಅಮಾಯಕ ಯಾರು ಸಂತೋಷ್ ರಾವ್ನ ಹೆಂಗೆ ಫಿಕ್ಸ್ ಮಾಡಿದ್ರು, ಸೊ ಈ ಮಹಿಳೆಗೂ ಅಭಯ ಆಯ್ತು. ಭಯ ಇದೆ. ಭಯ ಯಾಕೆ ಇರಬಾರ್ದು? ಈ ಭಯ ಆಕೆಗೆ ಮಾತ್ರ ಅಲ್ಲ, ನೀವು ಭಾರತೀಯರಲ್ಲಿ ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಅಧಿನಿಯಮ ಚಾಲ್ತಿಲೇ ಇಲ್ಲ. ಸರ್, ಈಗ ಅವರು ಈಗ 2023ರಲ್ಲಿ ನಿಮ್ಮ ಹತ್ರ ಬರ್ತಾರೆ, ನೀವು ಅವ್ರನ್ನೆಲ್ಲ ಪರಿಶೀಲನೆ ಅವ್ರು ಹೇಳ್ತಿರೋದು ಎಲ್ಲವೂ ಸರಿ ಇದೆಯಾ ಅಂತೆಲ್ಲ ನೀವು ಪರಿಶೀಲನೆ ಮಾಡ್ತೀರಾ. ಅವ್ರ ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಆ ಲೇಡಿ ಹೇಳ್ತಾರೆ. 2023ರಲ್ಲಿ ಹೇಳಿದ ಮಹಿಳೆ, ಆದರೆ ಅವರು SITಗೆ ದೂರು ಕೊಡ್ತಿರೋದು ಈಗ ಕಳೆದ ವಾರದ ಹಿಂದೆ. ಯಾಕಿಷ್ಟು 2 ವರ್ಷ ಬೇಕಾಯ್ತು? ಇನ್ನೆಲ್ಲಿ ಕೊಡಬೇಕಾಗಿತ್ತು ಹೇಳಿ? 2 ವರ್ಷ ಬೇಕಾಯ್ತಾ ಸರ್? ಎಲ್ಲಿ ಕೊಡ್ಲಿಕ್ಕೆ ಚಾನ್ಸಸ್ ಇದೆ? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಿತ್ತು, ಕೋರ್ಟಿಗೆ ಹೇಳ್ಬೋದಾಗಿತ್ತು. ನಿಮ್ಗೆ ಪ್ರೊಸೀಜರ್ಸ್ ಗೊತ್ತಿಲ್ಲ. ನಿಮಗೆ ಗೊತ್ತಿದೆಯಲ್ಲ ಸರ್? ನನಗೆ ಗೊತ್ತಿದ್ರಿಂದ ಹೇಳ್ತಾ ಇದ್ದೀನಿ. ಪ್ರೊಸೀಜರ್ ಇದು ಮತ್ತೆ ಈ 2 ವರ್ಷದ ನಂತರನೇ, ಅಂದ್ರೆ ನಿಮಗೆ ಗೊತ್ತಿತ್ತಾ ಇದು ಇನ್ನೇ ಹೊತ್ತು ಮತ್ತೆ ಸೌಜನ್ಯ ಹೋರಾಟ ಮತ್ತೆ ಶುರು ಆಗುತ್ತೆ? ಅವರು ಬಂದ್ರು, ಅವ್ರು ಹೋದ್ರು, ಅವಾಗ ಕೊಡೋಣ ಅಂತ ಏನಾದ್ರು ಅನ್ಕೊಂಡಿದ್ರಾ? SIT ಆದಾಗ ಅಕಸ್ಮಾತ್ SIT ಆಗಿಲ್ಲ ಅಂದ್ರೆ ಆ ಮಹಿಳೆ ಕಂಪ್ಲೇಂಟ್ ಕೊಡ್ತಾನೆ ನೀವು? ಯೂಸ್ಲೆಸ್. ಯಾಕೆ ಸರ್ ಯೂಸ್ಲೆಸ್ ಆಗ್ತದೆ? ಖಂಡಿತವಾಗ್ಲೂ ಯೂಸ್ ತಗೊಳ್ಳಲ್ಲ ಮೇಡಮ್. ಹೆಂಗ್ ಹೇಳ್ತೀರಾ? ಇದು ನಿಮ್ಮ ಯಾವುದೋ ನಿಮ್ಮಂತ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ಪ್ರತಿದಿನ ಆ ಸಂತ್ರಸ್ತರ ಮಹಿಳೆಯರಿಗೋಸ್ಕರ ಹೋರಾಡೋರಿಗೆ ಕಾನೂನು ಗೊತ್ತಿದೆ. ಪೊಲೀಸ್ ಅಷ್ಟು ಸುಲಭವಾಗಿ ನಿಮ್ಮನ್ನ ನಿರ್ಲಕ್ಷ್ಯ ಮಾಡಲ್ಲ ಸರ್. ಈಗ ಪ್ರಶ್ನೆ, 2 ವರ್ಷದಿಂದನೇ ನಿಮಗೆ ಗೊತ್ತಾಗಿ 2023 ಗೊತ್ತಾದ್ರೂ ನೀವು 2025 SIT 2 ವರ್ಷ ನೀವು ಕಾಯ್ತಾ ಇದ್ರ? 2 ವರ್ಷದ ನಂತರ ಇದೇನೋ ಆಗುತ್ತೆ, ಮತ್ತೆ ಸೌಜನ್ಯ ಹೋರಾಟ ಶುರು ಆಗುತ್ತೆ, ಬರುತ್ತೆ ನಿಮಗೆ ಗೊತ್ತಿತ್ತು. ಬರಲೇಬೇಕು. ಹೋರಾಟ ಮಾಡಿದ ಮೇಲೆ ಒಂದು ರೀಇನ್ವೆಸ್ಟಿಗೇಷನ್ನು, ಅಡಿಷನಲ್ ಇನ್ವೆಸ್ಟಿಗೇಷನ್ನು, ಅಥವಾ ನನಗೆ ನಂಬಿಕೆ ಇದೆ ಅಂದ್ರೆ ನಿಮಗೆ 2023ರಲ್ಲೇ ಗೊತ್ತಿತ್ತು ಮತ್ತೆ ಸೌಜನ್ಯ ಹೋರಾಟ ಶುರು ಆಗುತ್ತೆ, ತಿರುವು ಸಿಗುತ್ತೆ. ಹೋರಾಟ ಪ್ರಾರಂಭ ಆಗಿತ್ತು. ಪ್ರಾರಂಭ ಆಗಿದ್ದು ನಾನು ಹೇಳ್ತೀನಿ, ಹೋರಾಟ ಶುರುವಾಗುತ್ತೆ ಅಲ್ಲ, ಶುರು ಆಗಿದೆ. ಶುರು ಆಗಿದ್ದರ ಪ್ರಯುಕ್ತ ಫಲಿತಾಂಶವಾಗಿ ಸರ್ಕಾರ ಒಂದು ನಿರ್ಣಯವನ್ನ ತಗೊಳ್ಳುತ್ತೆ ಅಂತ ನಿಮಗೆ ಗೊತ್ತಿತ್ತು. ನಂಬಿಕೆ ಅದು ಎಲ್ಲ. 2 ವರ್ಷ ಆ ಮಹಿಳೆನ ಹಂಗೆ ಕಾಪಿಟ್ಕೊಂಡಿದ್ರು. ನಾವೇನು ಕಾಪಾಡ್ಕೊಳ್ಳಲಿಲ್ಲ. ನಮ್ಮಲ್ಲಿ ಆಕೆಗೂ ಕೆಲವರು ಹೇಳೋರಿದ್ದಾರೆ, ಆಕೆಯು ನಮ್ಮ ಥರನೇ ಒಂದು ಮನೆತನದಿಂದ ಬಂದಂಥ ಹೆಣ್ಮಗಳು, ಅವ್ರ ಮನೆ ಇದೆ, ಆಸ್ತಿ ಪಾಸ್ತಿ ಇದೆ, ಅವ್ರ ಬಂಗ ಅವ್ರು ನೋಡ್ಕೊಂಡು ಅವ್ರ ಪಾಡಿಗಿರ್ತಾರೆ. ಆದ್ರೆ ಅವಾಗ ಬಂದು ಹೇಳಿದಾಗಲೇ ನೀವು ಒಂದು ವಿಡಿಯೋ ಮಾಡಿ ಆ ಮಹಿಳೆದೊಂದು ವಿಡಿಯೋ ಹಾಕಿದ್ರಿ ಯೂಟ್ಯೂಬ್ನಲ್ಲಿ ಅಲ್ವಾ? ಯಾವಾಗ? ಆಗ್ಲೇ 2 ವರ್ಷದಿಂದ. ಅವಾಗ ಬಂದಾಗ ಅವ್ರದ್ದು ಯಾವ್ದು ಗೌಪ್ಯವಾಗಿನೇ ಮಾಡಿದ್ವಿ. ಮಾಡಿದ್ರಿ. ಹಂಗೆ ಗೌಪ್ಯವಾಗಿ ಮಾಡಿ ಯೂಟ್ಯೂಬಿಗೆ ನೀವು ಬಿಟ್ಟ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ? ಯಾಕೆ ಕೊಡ್ತೀರಿ? ನೀವು ಹೇಳ್ತೀರಿ ಯಾರು ತಗೊಳ್ತಾರೆ? ನನಗೆ ಈಗ ಓಪನ್ ಆಗಿ ಕೇಳ್ತೀನಿ, ಯಾವ DGಗೆ ಕೇಳ್ತಾ ಇದ್ದೀನಿ, ತಗೊಳ್ತಾರಾ? ಇಟ್ ಈಸ್ ನಥಿಂಗ್ ಟು ಡೂ ವಿತ್ ದಿಸ್ ಪ್ರೊಸೆಸ್. ನೀವು 1000 ಬರ್ಬೋದು, ಒಂದ್ಸಲ ಅಂದ್ರೆ ಸೌಜನ್ಯ ಕೇಸಲ್ಲಿ ತಗೊಳ್ಳಲ್ಲ ಅನ್ನೋದಾ ನಿಮ್ಮ ಆರೋಪ? ಹೌದು. ಒಂದ್ಸಲ ಲಿಸ್ಟ್ ಆದಮೇಲೆ ಎವಿಡೆನ್ಸ್ಗಳು, ನಂತರ ಅಡಿಷ್ನಲ್ ಲಿಸ್ಟ್ಗಳು ಬಂದರೆ, ನಾನು ನೋಡಿದ್ದೀನಿ, ನಾನು ನೋಡಿದೆ, ಕೇಳಿದೆ ಅಂತ ಬಂದರೆ ಅದಕ್ಕೆ ಮತ್ತೆ ಲೀಗಲ್ ಪ್ರೊಸೀಜರ್ಸ್ ಮೂಲಕನೇ ಹೋಗಬೇಕು. ಸೊ ಆ ಮಹಿಳೆ 2023ರಲ್ಲಿ ನಿಮ್ಮ ಹತ್ರ ಬರ್ತಾರೆ. ನೀವೀಗ ಆ ಮಹಿಳೆನ SIT ತನಕ ಕಳಿಸ್ಕೊಟ್ಟಿದ್ದೀರಾ. ಆ ಮಹಿಳೆಯ ಹೇಳಿಕೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ತಿದೆ. ಅವರು ಒಂದು ಕಡೆ ಹೇಳ್ತಾರೆ, ನೀವು 2 ವರ್ಷದಿಂದ ಒಂದು ಆ ಮಹಿಳೆದ ಸಂದರ್ಶನ ಮಾಡಿ ಹಾಕಿದ್ರಿ ನಿಮ್ಮ ಯೂಟ್ಯೂಬಲ್ಲಿ. ಅಲ್ಲಿ ಅವರು ನಾನು ಅವತ್ತು ನೋಡಿದ ದಿನ ಹೇಳಿದ್ದಕ್ಕೂ ಈಗ ಮಾಧ್ಯಮಗಳಲ್ಲಿ ಅಂದರೆ ರಿಪಬ್ಲಿಕ್ ಕನ್ನಡಕ್ಕೇನೆ ಆ ಮಹಿಳೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು. ಆ ವ್ಯತ್ಯಾಸಗಳಿದೆ. ಯಾಕೆ ಆ ವ್ಯತ್ಯಾಸ ನೀವೇನಾದ್ರು ಗಮನಿಸಿದ್ದೀರಾ ಮಹಿಳೆ ಹೇಳಿಕೆಗಳಲ್ಲಿ ವ್ಯತ್ಯಾಸನ? ಇಲ್ಲ, ನಾನು ಯಾವ್ದು ತುಂಬ ತಲೆ ಓಡಿಸಿ ಯಾವುದನ್ನು ನಾನು ಮಾಡಲ್ಲ. ಅಂದ್ರೆ ಈಗ ಮಹಿಳೆ ಇದ್ದಕ್ಕಿದ್ದಂಗೆ ಬಂದಿದಾರಲ್ಲ, ಇದಕ್ಕಿದಂಗೆ ಬಂದು ನಾನು ನೋಡಿದ್ದೆ ಅಂದ್ರೆ ಕಂಪ್ಲೇಂಟ್ ಕೊಡಕ್ಕೆ ಈ ಮಹಿಳೆ ಈಗ ಅದೇ ಆವಾಗ ಬಂದದ್ದು ಮತ್ತೆ ಕಳಿಸಿದ್ವಿ. ಈಗ 2023ರಲ್ಲಿ ಕಳಿಸ್ತೀರಾ, ಈಗ 25 ಈಗ ಬಂದಿದ್ದಾರೆ SIT ಕಂಪ್ಲೇಂಟ್ ಈಗ ಆ ಮಹಿಳೆಯ ಬಂದಿರೋದೇ ಕೆಲವರ ಅನುಮಾನಕ್ಕೆ ಕಾರಣ ಆಗಿದೆ. 13 ವರ್ಷದಿಂದ ಸೌಜನ್ಯನ ಎಳ್ಕೊಂಡು ಹೋಗ್ತಾ ಇರೋದನ್ನ ನೋಡಿದ ಮಹಿಳೆ ಈಗ ಯಾಕೆ ಬಂದು ಹೇಳ್ತಿದ್ದಾರೆ? ಇದರಿಂದ ಇನ್ನೇನಾದ್ರೂ ಒಂದು ಪಿತೂರಿ ಇದೆಯಾ? ಇವರನ್ನ ಯಾರಾದ್ರೂ ತಯಾರು ಮಾಡಿ ಕಳಿಸಿದಾರಾ? ಆ ತಯಾರು ಮಾಡಿರೋದ್ರಲ್ಲಿ ಒಡನಾಡಿ ಸ್ಟ್ಯಾನ್ಲಿ ಇದ್ದಾರಾ? ಇಲ್ಲ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ನಮ್ಮ ಮೂಲಕ ಬಂದಿದ್ದು ನಾವು ತಯಾರು ಮಾಡಿದ್ದಲ್ಲ, ಇದೇನು ಕಾರ್ಖಾನೆ ಅಲ್ಲ. ಎರಡನೇದು, ನಾವು ತುಂಬ ಸಮಯವನ್ನು ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ. ನೀವು ಹೋಗಮ್ಮ ತಾಯಿ ಅಂತ ಕಳಿಸಿದ್ದು ನಮಗೆ. ಅಂದರೆ ನೋಡೋಣ, ಇದು ಸಸ್ಟೈನೇಬಲ್ ಆದಂಥ ಸಾಕ್ಷಿ ಆದರೆ ವಾಪಸ್ ಬರ್ತಾರೆ.
ಇಲ್ಲದ್ರೆ ಇಲ್ಲ. ಅವತ್ತು ಬಂದಿದ್ದಕ್ಕೆ ನಾವು ಒಂದು ಸಾಕ್ಷಿನ ಇಲ್ಲಿ ಬಂದಿದ್ದಕ್ಕೆ ನಾವು ಒಂದು ಸಾಕ್ಷಿ ಇರಲಿ ಅಂತೇಳಿ ದಾಖಲೆ ಮಾಡಿ ಇಟ್ಕೊಂಡಿದ್ದೀವಿ ಸಣ್ಣದು. ಇಂಥವ್ರು ಬಂದಿದ್ದಾರೆ ಕೇಳಿದ್ರೆ ಹೇಳಬೇಕಾದ್ರೂ ಬೇಕಲ್ಲ, ಇಲ್ಲಿ ಬಂದಿರೋದು ಎಲ್ಲವೂ ಇರುತ್ತೆ. ಅನಂತರದಲ್ಲಿ ಅವರು ಫೋನ್ ಮಾಡಿದಾಗ ಮತ್ತೆ ನಾವು ಅವರ ನಂಬುವ ದೇವರ ಹತ್ರನೇ ಕರೆದು ಹೋಗಿ ಮಾತಾಡಿಸಿದ್ದಿದೆ. ಆಣೆ ಪ್ರಮಾಣ ಮಾಡಿಸಿದ್ದು ಹೌದು, ಸರಿ, ಸತ್ಯ ಹೇಳ್ತಿದ್ರೆ ಸರಿ. ಆಮೇಲೆ ಒಂದು ಪ್ರಕ್ರಿಯೆ ಪ್ರಾರಂಭ ಆಯ್ತಲ್ಲ, ಆವಾಗ ಇಮ್ಮಿಡಿಯೇಟಾಗಿ ನಾವು ಸಹಾಯವಾಣಿಗೆ ಫೋನ್ ಮಾಡಿ ಇಂಥವರು ಮಾತನಾಡ್ತಾರೆ, ಇದನ್ನು ದಯಮಾಡಿ ದಾಖಲಿಸ್ಕೊಳ್ಳಿ ಅಂತ ಹೇಳಿದ್ದು. ನಂತರ ಅವರದ್ದೇ ಪತ್ರವನ್ನು ರಿಜಿಸ್ಟರ್ ಪೋಸ್ಟನ್ನು ಮಾಡಿ ಕಳಿಸಿದ್ದು. ಕರ್ಕೊಂಡೋಗಿದ್ದೆಲ್ಲ ಏನಿಲ್ಲ, ಇವತ್ತಿಗೂ ಅವರು ಅವ್ರ ಮನೆಯಲ್ಲೇ ಇದ್ದಾರೆ. ಇದು ನಾನು ಹೇಳ್ತಾ ಇರೋದೇನು ಅಂತಂದರೆ, ಲೆಟ್ ದ ಇನ್ವೆಸ್ಟಿಗೇಷನ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಈ ಸೈಂಟಿಫಿಕ್ ಆದಂತಹ ಇನ್ವೆಸ್ಟಿಗೇಷನ್ ಮೆಥಡಾಲಜಿನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಮಾಡಲಿ. ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಅಂತ ಹೇಳುವಂಥದ್ದು, ಬ್ರೈನ್ ಮ್ಯಾಪಿಂಗು ಅಂಥದ್ದೆಲ್ಲ ಇರುತ್ತಲ್ವ, ಅಂಥದಕ್ಕೆ ಒಳಪಡಿಸ್ಲಿ. ಮಹಿಳೆಯನ್ನ ಸತ್ಯ ಹೇಳ್ತಿದ್ದಾರ ಅಂತ ಹೇಳುವಂಥದ್ದನ್ನ ನೋಡಲಿ. ಸತ್ಯ ಹೇಳಿದ್ರೆ ಸರಿ, ಇಲ್ದಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಸರ್, ಈಗ ನೀವು ಇಡೀ ತೀರ್ಪನ್ನ ವಿಶ್ಲೇಷಣೆ ಮಾಡಿದ್ದೀರಾ. ಅದರಲ್ಲಿ ತೀರ್ಪಲ್ಲಿ ಹೇಳಿದೆ, ಈ ಆದೇಶನ ಬಾಧಿತರು, ಸಂತ್ರಸ್ತರು ಅಂದರೆ ಸೌಜನ್ಯ ಕುಟುಂಬಸ್ಥರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು ಅಂತ. ನೀವು ಕಾನೂನು ತಜ್ಞರ ಜೊತೆ ಎಲ್ಲ ಪರಿಶೀಲನೆ ಮಾಡಿ ಇಡೀ ತೀರ್ಪು ಓದಿದ್ಮೇಲೆ ನೀವು ಯಾಕೆ ಸೌಜನ್ಯ ಅವ್ರ ತಾಯಿ ಅವರ ಫ್ಯಾಮಿಲಿಗೆ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡಿ ಅಂತ ಯಾಕೆ ಹೇಳಿಲ್ಲ? ಯಾಕೆ ಇದುವರೆಗೂ ಸುಪ್ರೀಂ ಕೋರ್ಟ್ ಹೋಗ್ತಾ ಇಲ್ಲ? ಅದೊಂದು ಲ್ಯಾಪ್ಸ್ ಇದೆ ನನ್ನ ಕಡೆಯಿಂದಲ್ಲ, ಅವ್ರು ಹೋಗ್ಬೇಕಾಗಿದ್ದು ಅವ್ರ ತಾಯಿ ಹೋಗಿಲ್ಲ. ಅದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನೀವೇನು ಅವ್ರಿಗೆ ಸಲಹೆ ಕೊಟ್ಟಿದ್ವಿ, ಯಾಕೆ ಅವ್ರು ಹೋಗ್ತಾ ಇಲ್ಲ? ಮೇಲ್ಮನವಿಗೆ ಹೋಗ್ಬೇಕಾಗಿತ್ತು, ಬಹುಶಃ ಡಿಲೇ ಆಗಿರ್ಬೋದು. ಡಿಲೇ ಅಂತ ಇಷ್ಟು ದಿವಸದೊಳಗೆ ಹೋಗ್ಬೇಕು ಅಂತ ಇರುತ್ತಲ್ಲ, ಅದು ಡಿಲೇ ಆಗಿದೆ. ಬಟ್ ಅದೇನೇ ಇರಲಿ, ಸರ್ಕಾರ ಸಲಹೆ ಕೊಡ್ಲಿಲ್ವ ಅವರಿಗೆ? ನೀವು ಸುಪ್ರೀಂ ಕೋರ್ಟ್ ಹೋಗಿ ಮೇಲ್ಮನವಿ ಹೋಗಿ ಅಂತ ಹೇಳಿದ್ದಿದೆ. ಅದೇ ತರ ಬೇರೆ ಯಾವುದೋ ಒಂದು ಪ್ರಕರಣದಲ್ಲೂ ಹೇಳಿದ್ದೀನಿ, ಅವ್ರು ಬರದೇ ಹೋಗಿ. ಯಾಕೆ ಹೋಗ್ತಾ ಇಲ್ಲ ಅವರು ಸುಪ್ರೀಂ ಕೋರ್ಟ್ ಹೋಗಕ್ಕೆ ಅಂತ ನಿಮಗೆ ಏನು ಒಪ್ಲಿಲ್ಲ? ಪ್ರಶ್ನೆ ಅಲ್ಲ, ಒಪ್ಲಿಲ್ಲ ಅಲ್ಲ, ಹೋಗ್ಲಿಲ್ಲ. ಏನಕ್ಕೆ ಅಂತ ನಿಮಗೆ ನನಗೂ ಗೊತ್ತಿಲ್ಲ. ನೀವೇನು ಮಾತಾಡಲಿಲ್ಲ? ಅಷ್ಟೇನು ಅವ್ರನ್ನೇನು ಕನ್ವಿನ್ಸ್ ಮಾಡ್ಲಿಲ್ವಾ ನೀವು ಸುಪ್ರೀಂ ಕೋರ್ಟ್ ಹೋಗಿ ಅಂತ 2 ಸಲ ಹೇಳಿದ್ದಿದೆ. ಆಮೇಲೆ ಅವ್ರು ಈ ಕಡೆ ಬಂದು ಅವ್ರಿಗೂ ನಮಗೂ ಜಿಯೋಗ್ರಫಿಕಲ್ ಆಗಿ ಬಹಳ ದೂರದಲ್ಲಿದ್ದೀವಿ. ಮೈಸೂರಿನ ಪ್ರಾಂತ್ಯದಲ್ಲಿ ನಾವಿರೋದು. ಸೊ ನೀವು ಈ ಹೋರಾಟಕ್ಕೆ ಅಂದ್ರೆ ಧರ್ಮಸ್ಥಳಕ್ಕೆ ಯಾವತ್ತು ಹೋಗೇ ಇಲ್ವಾ? ಈ ಹೋರಾಟದ ರೂಪುರೇಷೆ ಮಾಡಕ್ಕೆ ಹೋಗಿದ್ದೀನಿ. ನಾನು ಬಹಳ ಟ್ರಾವೆಲ್ ಮಾಡಿದ್ದೀನಿ. ಅಲ್ಲಿ ಮನೆಯಲ್ಲಿ ಮಾತಾಡ್ಸಿದ್ದೆ, ಕೆಲವ್ರನ್ನೆಲ್ಲ ಮಾತಾಡ್ಸಿದ್ದೆ ಧರ್ಮಸ್ಥಳ ಸುತ್ತಮುತ್ತ. ಯಾಕೆಂದ್ರೆ ನಮಗೆ ನೀವು ಹೇಗೆ ಬಂದಿದ್ದೀರೋ ಹಾಗೆ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಬೇಕಲ್ವ. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ಸು ಯಾರೋ ಹೇಳಿದ್ರು ಅಂತಲ್ಲ, ತಿಳ್ಕೊಳ್ಬೇಕಾಗಿರುತ್ತೆ. ಅಲ್ಲಿ ಇನ್ನೊಂದು ಪ್ರಕರಣ ನಡೆದಿತ್ತು, ಯಾವುದು ಮಾವ್ತನ್ ಕೇಸ್ ಇತ್ತಲ್ವ, ಅದು ಏನದು ಅಂತ ತಿಳ್ಕೊಳ್ಬೇಕಾಗಿತ್ತು. ಅವರ ಮಗನ ಹತ್ರ ಮಾತಾಡಿದ್ದೀನಿ. ಸರ್, ಇವತ್ತು ಒಂದು ಗುಪ್ತಚರ ಇಲಾಖೆದು ಒಂದು ರಿಪೋರ್ಟ್ ಬಂದಿದೆ. ಅದರ ಪ್ರಕಾರ 2 ವರ್ಷದ ಹಿಂದೆನೆ ಈ ಮಟ್ಟಣ್ಣನವರು, ತಿಮ್ರೋಡಿಯವರು, ಸ್ಟ್ಯಾನ್ಲಿ ಅವರೆಲ್ಲ ಸೇರಿ ಧರ್ಮಸ್ಥಳದ ವಿರುದ್ಧ ಹೋರಾಟದ ಒಂದು ರೂಪುರೇಷೆನ ರೂಪಿಸಿದ್ರು. ಒಂದು ಷಡ್ಯಂತ್ರ 2 ವರ್ಷದ ಹಿಂದೆನೇ ನಡೆದಿತ್ತು ಅನ್ನೋ ಒಂದು ಗುಪ್ತಚರ ಇಲಾಖೆ ಸರ್ಕಾರಕ್ಕೆ ಒಂದು ವರದಿ ಕೊಟ್ಟಿತ್ತು. ಸೊ ನೀವು ಹೇಳಿದ್ರಿ 2023ರಲ್ಲೇ ನಾವು ಒಂದು ಸೌಜನ್ಯ ಪರ ಹೋರಾಟದ ರೂಪುರೇಷೆ ಮಾಡಿದ್ವಿ ಅಂತ. ಅದಕ್ಕೂ ಇದಕ್ಕೂ ಏನಾದ್ರು ಲಿಂಕ್ ಇದೆಯಾ ಸರ್? ಗುಪ್ತಚರ ಇಲಾಖೆ ಎಚ್ಚರಿಸಿತ್ತು ಸರ್ಕಾರಕ್ಕೆ ಈ ತರ ಒಂದು ಷಡ್ಯಂತ್ರ ನಡೀತಿದೆ ಅಂತ. ಆ ರಿಪೋರ್ಟ್ ಅಲ್ಲಿ ನಿಮ್ಮ ಹೆಸರಿದೆ. ಯಾಕಿರ್ಬೇಕು? ಅದೇ ಮಾಡಿದ್ರ ನೀವೇನಾದ್ರೂ ಆ ತರ? ಇಲ್ಲ ನೋಡಿ, ಅಂದ್ರೆ ನೀವು ತಿಮರೋಡಿ ಗಿರೀಶ್ ಮಟ್ಟಣ್ಣನವರು, ತಿಮರೋಡಿ ಅವ್ರ ಜೊತೆ ಯಾವತ್ತು ನೀವು ಹೋರಾಟ ಸಭೆ ಮಾಡಿರ್ತೀವಿ. ಸಭೆ ಮಾಡಿದಾಗ ಸಂಪರ್ಕದಲ್ಲಿ ಇದೀರಿ. ಸಭೆ ಮಾಡಿದಾಗ ಸೇರಿರ್ತಾರೆ, ಎಲ್ಲರೂ ಸೇರಿರ್ತಾರೆ. ಮಟ್ಟಣ್ಣ ಬಂದ್ಬಿಟ್ಟಿದ್ರು, ತಿಮ್ರೋಡಿ ಬಂದಿದ್ರು ಅಂತ ಕೇಳೋದಲ್ಲ, ಅವತ್ತು ಎಲ್ಲರೂ ಸೇರಿರ್ತಾರೆ. ಮೈಸೂರಿನಲ್ಲಿ ಅಷ್ಟು ಜನ ಸೇರಿದಾಗ ಅಲ್ಲಿ ಮಟ್ಟಣ್ಣನವ್ರು ಬಂದಿರ್ಬೋದು, ತಿಮ್ರೋಡಿಯವ್ರು ಬಂದಿರ್ಬೋದು. 98 ಜನ ಬೇರೆಯವ್ರು ಬಂದಾಗ ಅವರಿಬ್ಬರು ಬಂದಿಲ್ಲ ಅಂತಲ್ಲ, ಅವ್ರದ್ದಲ್ಲ ಹೋರಾಟ ಇದು. ಅಂದ್ರೆ ನೀವು ಧರ್ಮಸ್ಥಳದಲ್ಲಿ ಹೋಗಿ ಯಾವುದೇ ಈ ತರ ಸಭೆ ಮಾಡಲಿಲ್ಲ? ಇಲ್ಲ, ಧರ್ಮಸ್ಥಳದಲ್ಲಿ ಮೈಸೂರು ಮಾಡಿದ್ದೀವಿ. ನಾವು ಹೋಗಿದ್ದು 2-3 ಕಡೆ ಹೋಗಿದ್ದೀವಿ ನಾವು, ಇಲ್ಲ ಅಂತಲ್ಲ. ಜನ ಕಾರ್ಯಕ್ರಮ ಮಾಡಿದಾಗ ಕರೆದಿರ್ತಾರೆ. ಯಾಕೆಂದರೆ ನಾವು ಮುಂಚೂಣಿಲಿ ಏನೋ ಕೆಲಸ ಮಾಡಿರ್ತಾರೆ ಅಥವಾ ಗೊತ್ತಿರುತ್ತೆ ವಿಚಾರ, ಮಾತಾಡ್ಲಿಕ್ಕೆ ಕರೆದಿರ್ತಾರೆ, ಹೋಗಿರ್ತೀವಿ. ಕಳೆದ 4-5 ದಿನಗಳಿಂದ ಏಕಾಏಕಿ ಒಡನಾಡಿ ಮತ್ತು ಸ್ಟ್ಯಾನ್ಲಿ ಅವರ ಹೆಸರು ಬರ್ತಾ ಇದೆ. ಧರ್ಮಸ್ಥಳದ ಷಡ್ಯಂತ್ರದಲ್ಲಿ ಸ್ಟ್ಯಾನ್ಲಿ ಅವರೂ ಒಂದು ಭಾಗ, ಫಂಡಿಂಗ್ ನಡೆದಿದೆ, ಈ ಥರ ಎಲ್ಲ ಆರೋಪ ಬರ್ತಾ ಇದೆ. ಏನು ಇದ್ದಕ್ಕಿದ್ದಂಗೆ ನಿಮ್ಮ ಹೆಸರು ಸುಮ್ಮನೆ ಬರುತ್ತಾ? ಸುಮ್ಮನೆ ಪಾತ್ರ ಇಲ್ಲದೆ ಬಂದಿದೆಯಾ? ಸುಮ್ಮನೆ ಬರೋದೆ.
ಇದು ಕೊನೆಯ ಅಸ್ತ್ರ ಅಂದರೆ ನಮ್ಮ ದೇಶದಲ್ಲಿ ಒಂದು ಧರ್ಮ ದಂಗಲನ್ನು ಎದ್ದೇಳಿಸುವಂಥದ್ದು. ಇದು ತುಂಬ ವಿಷಾದನೀಯವಾದಂಥದ್ದು ಮತ್ತು ಆತಂಕಕಾರಿಯಾದಂಥದ್ದು. ಒಂದು ಸತ್ಯವನ್ನು ಮೆಟ್ಟಿ ನಿಲ್ಲಲಿಕ್ಕೆ, ಸತ್ಯ ಮೇಲೆ ಬರದೆ ಹಾಗೆ ಮಾಡಲಿಕ್ಕೆ ಕೊನೆಗೆ ನಿಮ್ಮ ಮೂಲ ಹುಡ್ಕೊಂಡು ಹೋಗುವಂಥದ್ದು ಇದೆಯಲ್ಲ, ತುಂಬ ಅಸಹ್ಯಕರವಾದಂತಹ ಒಂದು ಬೆಳವಣಿಗೆಗಳಿದು. ಈಗ 50 ದಿನದಿಂದ ಇದು ತನಿಖೆ ನಡೀತಿದೆ, SIT ತನಿಖೆ ನಡೀತಾ ಇದೆ. ಆದರೆ ಈಗ ಕಳೆದ 4-5 ದಿನ ಏಕಾಏಕಿ ಸ್ಟ್ಯಾನ್ಲಿ ಅವ್ರನ್ನೇ ಕೇಳಬೇಕು. ಇದು ಸ್ಟ್ಯಾನ್ಲಿ ನಿಮಗೆ ಏನೋ ಅದು ಯಾಕಪ್ಪ ನನ್ನ ಯಾಕೆ ಇಟ್ಕೊಂಡಿದ್ದಾರೆ ಹೆಸರು? ನನ್ನ ಹೆಸರು ಯಾಕೆ? ನಿಮ್ಮ ಫಂಡಿಂಗ್ ಮಾಡಿದ್ದೀರಾ ನೀವು? ನಾನು ಯಾರು? ನಿಮ್ಮ ಒಡನಾಡಿ ಸಂಸ್ಥೆ ಒಡನಾಡಿಯಲ್ಲಿ ನಾನು ಯಾರು? ಒಡನಾಡಿಯಲ್ಲಿ ಇಡಿ ನೋಟಿಸ್ ಕೊಟ್ಟು ನಾನು ಕೇಳ್ತಾ ಇದ್ದೀನಿ ನಿಮಗೆ, ಒಡನಾಡಿಯಲ್ಲಿ ನಾನು ಒಂದು ಸಣ್ಣ ಭಾಗ. ಒಡನಾಡಿಯಲ್ಲಿ ನನ್ನ ಬಿಟ್ಟರೆ ಅಷ್ಟೂ ಜನನೂ ಕೂಡ ಬೇರೆ ಧರ್ಮಕ್ಕೆ ಸೇರಿದಂಥವರೇ ಇದ್ದಾರೆ. ನನ್ನ ಒಬ್ಬನ್ನ ಬಿಟ್ಟರೆ ಬಾಕಿ ಎಲ್ಲರೂ ಕೂಡ ಬೇರೆ ಬೇರೆ ಧರ್ಮಕ್ಕೆ ಸೇರಿದವರು. ಅರ್ಥ ಆಗ್ತಾ ಇದೆ? ನಿಮ್ಮ ಹೆಸರು ತಂದಿರೋದು ಧರ್ಮ ಹೆಸರನ್ನ ಇಟ್ಕೊಂಡ್ರೆ ಅವ್ರು ಪ್ರೊಟೆಕ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದಾರೆ, ಜನರನ್ನ ಎತ್ಕಟ್ಬೋದು ಅಂತ. ಯಾರು ಅನ್ಸುತ್ತೆ? ಯಾರು ಅಂತ ನೀವು ಅವ್ರನ್ನ ಕೇಳ್ಬೇಕು. ಯಾಕೆ ನಿಮಗೆ ಯಾರ ಮೇಲೆ ಅನುಮಾನ? ಯಾರು ನಿಮ್ಮ ಹೆಸರನ್ನ ಮುಂಚೂಣಿ? ಇವರು ಯಾರು ಈ ನನ್ನ ವಿರುದ್ಧ ಯಾರು ಮಾತಾಡ್ತಾ ಹೋಗ್ತಿದ್ದಾರೆ? ಯಾರು ಮಾತಾಡ್ತಿದ್ದಾರೆ? ಈಗ ಬಹಳಷ್ಟು ಜನ ಮಾತಾಡ್ತಿದ್ದಾರೆ. ನನ್ನ ಹುಟ್ಟು ಬೇರೆ, ಅವರ ರೀತಿಯಲ್ಲಿ ನಾನು ಇರಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಅಸಹ್ಯ. ಅಲ್ಲ, ಹೆಸರು ಹೇಳ್ಬೋದಲ್ಲ, ನಿಮ್ಮ ವಿರುದ್ಧ ಯಾರು ನಿಂತಿದ್ದಾರೆ, ನಿಮ್ಮ ಹೆಸರನ್ನ ಯಾರು ತರ್ತಿದ್ದಾರೆ? ನಿಮಗೆ ಗೊತ್ತಿದೆ ಯಾರು ಅಂತ? ನನಗೆ ಗೊತ್ತಿದೆ. ನಾನು ಯಾವ ರೀತಿಯಲ್ಲಿ ಅದಕ್ಕೆ ಉತ್ತರ ಕೊಡಬೇಕು ಆ ರೀತಿಯಲ್ಲಿ ಉತ್ತರ ಕೊಡ್ತೇನೆ. ಅಂದ್ರೆ ಯಾರು? ಧರ್ಮಸ್ಥಳದವರ, ಹೆಗಡೆ ಕುಟುಂಬದವರ? ನಾನು ಹೇಳಲ್ಲ. ಗೊತ್ತಿದೆ ನಿಮಗೆ? ನನಗೆ ಗೊತ್ತಿದೆ. ಇದು ಒಬ್ಬ ಪಂಕ್ಚರ್ ಹಾಕೋ ಒಂದು ಕಥೆ ಆಗಿದ್ರೆ ಇಷ್ಟು ದೊಡ್ಡ ದಂಗಲ್ ಮಾಡ್ತಿರ್ಲಿಲ್ಲ. ನೀವು ಇವತ್ತು ಒಬ್ಬ ಪ್ರಭಾವಿ ವ್ಯಕ್ತಿ ಅಥವಾ ಈ ಹೀನ ಕೃತ್ಯದ ಸುತ್ತ ಯಾವುದೋ ಒಂದು ನೆರಳಿರೋದ್ರಿಂದ ಜನ ಅದಕ್ಕೆ ಭಯ ಬಿದ್ದು ಅಥವಾ ಒತ್ತಡಕ್ಕೋ ಅಥವಾ ಅವರು ನಮ್ಮವರು ತಮ್ಮವರು ಅಂತ ಹೇಳುವ ಕಾರಣಕ್ಕೋ ಅಥವಾ ರಾಜಕೀಯ ಲಾಭಕ್ಕೋ ವೋಟ್ ಬ್ಯಾಂಕಿಗೋ ಏನಕ್ಕೋ ಒಂದಕ್ಕೆ ನೀವು ಹಡ್ತಾಳಗಳು, ರ್ಯಾಲಿಗಳು, ಮತ್ತೊಂದು ಮಾಡ್ತಾ ಇದ್ದೀರಿ ಅಂತಂದರೆ ನೀವೇ ಪ್ರೂವ್ ಮಾಡ್ತಾ ಇರೋದು ಏನು? ಇಲ್ಲಿ ಯಾರೋ ಒಬ್ಬ ಪ್ರಭಾವಿ ಶಕ್ತಿ ಈ ಎಲ್ಲ ಇದ್ರಲ್ಲಿ ಹಿಂದೆ ಇದೆ. ಆ ಪ್ರಭಾವ ಶಕ್ತಿ ನನಗೆ ಗೊತ್ತಿಲ್ಲ. ಇಟ್ ಈಸ್ ನನ್ ಆಫ್ ಮೈ ಡ್ಯೂಟಿ. ಹೇಳಿದ್ರಲ್ಲ ಈಗ ನೀವು ಯಾರಿದ್ದಾರೆ ಇದರಿಂದ ನನ್ನ ಹೆಸರನ್ನ ನಾನು ಹೇಳಲ್ಲ ಅಂತ ಹೇಳ್ತಾ ಇದ್ದೀನಿ. ಹೇಳಲ್ಲ, ಗೊತ್ತಿದೆ. ಹೇಳಬೇಕಾಗಿದ್ದು ಯಾರು? ಶಂಕದಿಂದಲೇ ಬರಬೇಕು, ಅದು ತೀರ್ಥ. ಇನ್ವೆಸ್ಟಿಗೇಷನ್ ಆಫೀಸರ್ ಹೇಳಬೇಕು. ಒಡನಾಡಿ ಮತ್ತೆ ಇನ್ನೊಂದು ಸಂವಾದ ಅನ್ನೋ 2 ಸಂಸ್ಥೆಗಳಿಗೆ ಇಡಿ ಜಾಲಾಡ್ತಿದೆ ಅವರ ಅಕೌಂಟ್ಗಳನ್ನು. ಅವರಿಗೆ ಇಡಿ ನೋಟಿಸ್ ಕೊಟ್ಟಿದೆ. ಹೌದಾ? ಇಡಿ ನೋಟಿಸ್ ಕೊಟ್ಟಿದೆಯಾ ಒಡನಾಡಿ? ನನಗೆ ಗೊತ್ತಿಲ್ಲ. ನಾನು ನಿಮ್ಮ ಮೂಲಕ ತಿಳ್ಕೊಳ್ತಾ ಇದ್ದೀನಿ. ಮಾಧ್ಯಮಗಳ ಮೂಲಕ ಒಡನಾಡಿಗೆ ಇಡಿ ನೋಟಿಸ್ ಬಂದಿದೆ ಅಂತ ಹೇಳೋದನ್ನು ಗೊತ್ತಿದೆ. ಇಡಿ ನಮಗೆ ನೇರವಾಗಿ ಯಾವ ನೋಟಿಸನ್ನು ಕೊಡಲಿಲ್ಲ. ಬರಲಿ, ನಮಗೆ ಎದುರಿಸೋದಲ್ಲ, ಸ್ವಾಗತಿಸ್ತೀವಿ. ಎದುರಿಸ್ಲಿಕ್ಕೆ ನಾವು ಯಾರು? ಇಡಿ ಬಗ್ಗೆ ನನಗೆ ರೆಸ್ಪೆಕ್ಟ್ ಇದೆ. ಇಡಿ ಇರೋದ್ರಿಂದ ಭಾಳಷ್ಟು ಜನ ಕದಿಮರು ಒಳಗಡೆ ಹೋಗಿದ್ದಾರೆ. ಮಾಡಲಿ. ನಮಗೆ ಈ ದೇಶವನ್ನು ಒಡೆದಾಕ್ಲಿಕ್ಕೆ ನಮ್ಗೆ ಯಾರು ಫಂಡ್ ಮಾಡಿದ್ದಾರೆ ಅಂತ ಹೇಳೋದು ಜನರಿಗೆ ಆ ಶಂಕದ ಮೂಲಕ ಹರಿದು ಬರಲಿ ತೀರ್ಥ. ಆದರೆ ಸ್ಟ್ಯಾನ್ಲಿ ಅವರೆಲ್ಲ ಅವರ ಟಾರ್ಗೆಟು ಹಿಂದೂ ಮಠಗಳು, ಹಿಂದೂ ದೇವಸ್ಥಾನಗಳು. ಹೇಳಿ, ಅದು ಮಾತ್ರ ಯಾಕೆ? ಎಲ್ಲಿ ಹೇಳಿ? ಚರ್ಚ್ಗೆ ದಾಳಿ ಮಾಡಲ್ಲ, ಯಾಕೆ ಮಾಡಿಲ್ಲ? ದಾಳಿ ಮಾಡಲ್ಲ. ದಾಳಿ ಅಲ್ಲ ಇದು. ಹಾಗಾದ್ರೆ ಮಸೀದಿಗಳು ನೋಡಿ, ಮಂಗಳೂರಿನಲ್ಲಿ ಈಗ ನಿಮ್ಮ ಮೂಲಕ ಹೇಳ್ತಾ ಇದ್ದೇನೆ, ಮಂಗಳೂರಿನಲ್ಲಿ ಬಿಷಪ್ ಹೌಸ್ನಲ್ಲಿ ಹೆಣ್ಮಕ್ಳ ಮೇಲೆ ಲೈಂಗಿಕ ಶೋಷಣೆ ನಡೀತಾ ಇದ್ದಂಥದ್ದನ್ನು ಬಯಲಿಗೆ ಎಳೆದು ಅಲ್ಲಿ ಹೋಗಿ ಅದರ ಮುಂದೆ ಧರಣಿ ಮಾಡಿ ಆ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಾಗ ಇವತ್ತಿಗೂ ಕೂಡ ಹೋರಾಟ ಮಾಡ್ತಿರೋ ಒಂದೇ ಉದಾಹರಣೆ ಚರ್ಚ್ ದಾಳಿ. ಇನ್ನೆಷ್ಟು ಬೇಕು ನಿಮಗೆ? ಇಲ್ಲಿ ಯಾರ್ದೋ ಅಂದ್ರೆ ಚರ್ಚ್ಗಳಲ್ಲಿ ಒಂದೇ ಚರ್ಚಲ್ಲಿ ಮಾತ್ರ ನಡೀತಿದೆ, ಯಾವ ಚರ್ಚ್ಗಳಲ್ಲೂ ಯಾವ ನಮ್ಮ ಗಮನಕ್ಕೆ ತನ್ನಿ ಮಕ್ಕಳ ಶೋಷಣೆ ನಡೀತಿದೆ. ಅದೇ ಸ್ಟ್ಯಾನ್ಲಿ ಅವರಿಗೆ ಹಿಂದೂ ಧರ್ಮದ, ಹಿಂದೂಗಳಿಗೆ ಸಂಬಂಧಪಟ್ಟ ದೂರುಗಳು ಮಾತ್ರ ಯಾಕೆ ಬರುತ್ತೆ? ಅದು ನೀವು ಬಂದವ್ರನ್ನ ಕೇಳಬೇಕು. ಅರೆ ನಿಮ್ಮ ಈ ರೀತಿಯಾದ ಟಾರ್ಗೆಟ್ ಯಾವುದು ಮಾಡ್ತಿಲ್ಲ. ಯಾಕೆ ಟಾರ್ಗೆಟ್ ಮಾಡಬೇಕು? ಟಾರ್ಗೆಟ್ ಮಾಡೋನು ಬಚ್ಚಿಲು ಹುಳು ಅಂತಲೇ ನಾನು ಹೇಳೋದು. ಈಸ್ ಅನ್ಫಿಟ್ ಟು ಲಿವ್ ಇನ್ ದಿಸ್ ಡೆಮೋಕ್ರಸಿ.
ಅಂದ್ರೆ ನಿಮಗೆ ಬರೀ ಈ ಚರ್ಚ್ಗಳ ಬಗ್ಗೆ ದೂರ ಬರಲ್ಲ, ಮಸೀದಿಗಳ ಬಗ್ಗೆ ದೂರ ಬಂದಿದೆಯಲ್ಲ ಬರಲ್ಲ? ಮೇಡಮ್, ಬಂದಿದ್ದನ್ನ ಅಟೆಂಡ್ ಮಾಡಿದ್ನ ಹೇಳ್ತಾ ಇದ್ದೇನೆ. ಈಗ ಮಂಗಳೂರಿನಲ್ಲಿ ಬಂತು, ಒಂದೇ ದೂರು. ಇನ್ನು ಎಷ್ಟು ಬರಲಿ ನನ್ನ ಹತ್ರ ಬಂದರೆ, ನನ್ನ ಪೊಲೀಸ್ ಸ್ಟೇಷನ್ ಅಲ್ಲ, ಐ ಆಮ್ ನಾಟ್ ದ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ದಿನಕ್ಕೆ ಎಷ್ಟು ದೂರ ಬರುತ್ತೆ ಸರ್? ಇಲ್ಲಿ ಬೇರೆ ಬೇರೆ ದೂರುಗಳು ಒಂದು 10 ಬರ್ತವೆ. 10 ದೂರಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ಗಳು ಬರ್ತವೆ, ಪ್ರಾಸ್ಟಿಟ್ಯೂಷನ್ ಕೇಸ್ಗಳು ಬರ್ತವೆ. ಪ್ರಾಸ್ಟಿಟ್ಯೂಷನ್ ಕೇಸ್ ನಡೆಸ್ತಾ ಇದ್ದಂಥವನು ಅವನು ಯಾರು ಏನು ಎತ್ತಂತ ನಾವು ನೋಡ್ಕೊಂಡು ಹೋಗ್ತೀವ ಹೇಳಿ? ಸೊ ಬಂದಿದ್ದ ದೂರೆಲ್ಲ ನೀವು ಪರಿಶೀಲನೆ ಮಾಡೇ ಹೋಗ್ತೀವಿ, ಹೋಗೋದು. ಧರ್ಮಾಧಾರಿತ ಇಲ್ಲ. ಯಾಕೆ ಧರ್ಮಾಧಾರಿತ ಯಾಕೆ ಮಾಡ್ತಾರೆ? ನೀವು ಈ ಸಂಸ್ಥೆಯನ್ನು ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇದರ ಒಳಗಡೆ ನನ್ನ ಯಾವುದಾದ್ರೂ ಒಂದು ಧಾರ್ಮಿಕ ಕುರುಹು ಇದ್ದರೆ ನೀವು ಹೇಳ್ದಂಗೆ ಕೇಳ್ತೀನಿ. ಸರ್, ಈಗ ಈ ಧರ್ಮಸ್ಥಳದ ಷಡ್ಯಂತ್ರದ ಹಿಂದೆ ಕ್ರೈಸ್ತ ಮಿಷನರಿಗಳು ಇದೆ. ಆ ಕ್ರೈಸ್ತ ಮಿಷನರಿಗಳಲ್ಲಿ ಸ್ಟ್ಯಾನ್ಲಿ ಅವ್ರದ್ದು ಒಂದು ಪಾಲಿದೆ ಅನ್ನೋ ಆರೋಪ. ತೆಗೀರಿ ಹೊರಗಡೆ, ಯಾರ್ದಾದ್ರು ಇದ್ದರೆ ಕ್ರೈಸ್ತ ಮಿಷನರಿಗಳು ಇದ್ದರೆ ತೆಗಿರಿ, ಅಥವಾ ಇನ್ಯಾರದಿದ್ದರೆ ತೆಗಿರಿ. ನಾವು ಕೇಳ್ತಾ ಇರೋದು ತನಿಖೆ, ಫೇರ್ ಟ್ರಯಲ್ಲು, ಒಂದು ಫೇರ್ ಇನ್ವೆಸ್ಟಿಗೇಷನ್ ಮಾಡ್ರಪ್ಪ ಅಂತಲೇ ಕೇಳ್ತಾ ಇರೋದು. ಇದು ಕೈಲಾಗ್ದಿದ್ದವನು ಮೈ ಪರ್ಚ್ಕೊಂಡ ಅಂದಂಗೆ ನಮ್ಮನ್ನು ಇವಾಗ ಇದು ಕೇಳ್ತಾ ಇದ್ದಾರೆ. ಇದು ಈ ದೇಶದ ದೌರ್ಭಾಗ್ಯ. ಈ ದೇಶದ ನಿಮ್ಮನ್ನ ತರ್ತಾ ಇದ್ದಾರೆ ಸರ್, ತರ್ತಾ ಇದ್ದಾರಲ್ಲ, ಯಾರು ಮಾತಾಡ್ತಿದ್ದಾರಲ್ಲ ಅವ್ರನ್ನ ನಾನು ಹೇಳ್ತಾ ಇದ್ದೀನಿ. ಅವರು ದೇ ಆರ್ ನಾಟ್ ಪರ್ಸನಾಲಿಟೀಸ್, ದೇ ಡೋಂಟ್ ಹ್ಯಾವ್ ಅ ಪರ್ಸನಾಲಿಟಿ ಲೈಕ್ ಮೀ. ಅವರು ಬಚ್ಚಲಲ್ಲಿ ಬಿದ್ದು ಸಾಯ್ತಾ ಇದ್ದಾವೆ. ಅವ್ರಿಗೆ ನಾನು ಮಾತಾಡಿದ್ರೆ ಅವ್ರಿಗೆ ಒಂದು ಏನು ಸಿಗುತ್ತೆ? ಅವ್ರಿಗೆ ಒಂದು ಇದರಲ್ಲಿ ಸೋಷಿಯಲ್ ಅರೇನಾದಲ್ಲಿ ಒಂದು ರೆಕಗ್ನಿಷನ್ ಸಿಕ್ಬಿಡುತ್ತೆ. ಹಂಗಾಗಿ ಅವ್ನ ಹೆಸರು ನಾನು ಹೇಳಲ್ಲ. ಸೊ ನಿಮ್ಮ ಬಗ್ಗೆ ಒಂದು ಆರೋಪ ಬಂದಿತ್ತು ಇತ್ತೀಚೆಗೆ, ನೀವು ಹಂದಿಗಳ ರೀತಿ ಹೊಡಿಬೇಕು ಅನ್ನೋ ಥರ ಹೇಳಿದ್ರಿ ಅಂತ. ಕೊಡಿ. ಏನು ಸರ್ ಅದು? ಏನಾಗಿದ್ದು? ಅದನ್ನೇ ಹೇಳ್ತಾ ಇದ್ದಾನೆ. ಒಬ್ಬರು ಹೇಳ್ತಾನೆ ಇದ್ದಾರೆ. ನಾನು 99 ಸಲ ಅದನ್ನು ಬಿಟ್ಟಿದ್ದೆ. ಇದು 100ನೇ ಸಲ ನಾನು ಏನು ಮಾಡಬೇಕು ಅದನ್ನ ಮಾಡ್ತಾ ಇದ್ದೀನಿ. ಏನಾಗಿತ್ತು ಸರ್ ಆ್ಯಕ್ಚುಲಿ? ಆ ಥರ ನೀವು ಆ ಥರ ಹೇಳೋಕ್ಕೆ ಚಾನ್ಸಸ್ಸೇ ಇಲ್ಲ. ನಾನು ಯೋಚನೆ ಮಾಡಲ್ಲ. ನಾನು ಏನು ಹೇಳಿರ್ಬೋದು, ಲಕ್ಷ್ಯವನ್ನು ಆರೋಪಿಗಳಿಂದ ಬೇರೆ ಕಡೆಗೆ ತಗೊಂಡು ಹೋಗಬೇಡಿ. ಯಾವುದೋ ಕ್ಷೇತ್ರದ ಬಗ್ಗೆ ಮಾತಾಡೋದಲ್ಲ, ಧರ್ಮದ ವಿಚಾರ ಮಾತಾಡೋದಲ್ಲ, ಸೌಜನ್ಯಗಳಿಗೋಸ್ಕರ ನ್ಯಾಯ ಅಷ್ಟು ಮಾತಾಡೋಣ. 101 ಪ್ರಕರಣಗಳು ನಮ್ಮಲ್ಲಿ ಬೇಡ ಅಂತ ನಾನು ಹೇಳಿದ್ದೀನಿ. ಲಕ್ಷ್ಯವನ್ನಷ್ಟೇ ಹೇಳಿದ್ದೀನಿ. ಲಕ್ಷ್ಯ ಆರೋಪಿಗಳ ಕಡೆಗಿರಲಿ ಅನ್ನೋಂಥದ್ದು ಕಡೆನೇ ಹೇಳಿದ್ದೀನಿ. ಯಾರು ರೇಪಿಸ್ಟ್ಗಳು ಯಾರಿದ್ದಾರೆ, ಆದರೂ ಸೌಜನ್ಯಗಳ ನ್ಯಾಯಕ್ಕೋಸ್ಕರ ಫೋಕಸ್ ಇಡಿ ಅಂತ ಹೇಳಿದ್ದು ಇದೆ. ಆದರೆ ಅವ್ರು ಹೇಳಿದ್ದ ಮಾತನ್ನು ನಾನು ರಿಪೀಟ್ ಮಾಡಲ್ಲ. ಯಾಕೆ ಹೇಳಿದೆ ಅಂತಂದರೆ ಅದು ತಿರ್ಚಿಬಿಡುವಂಥ ಕೆಲಸಗಳಾಗ್ಬಿಡ್ತವೆ. ತಿಳುವಳಿಕೆ ಇರೋನು ಮಾಡಿದ್ರೆ ಅದು ಕ್ಷಮೆ ಇಲ್ಲ. ಅದನ್ನು ತಂದಿಡಲಿ. ನಾನು ಅದಕ್ಕೆ ಏನು ಕಾನೂನಿನಲ್ಲಿ ಏನು ಮೊರೆ ಹೋಗ್ಬೇಕು ಅದು ಹೋಗ್ತೀನಿ, ಬೇರೆ ವಿಚಾರ. ಯಾಕೆ ಅಂತಂದರೆ ಇರುವ ವಿಚಾರ ಬಿಟ್ಟು ಬೇರೆ ಕಡೆಗೆ ಡೈವರ್ಟ್ ಮಾಡಿದ್ರೆ ಸತ್ಯ ಅನ್ನುವಂಥದ್ದು ಉದುಗೋಗ್ಬಿಡುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಭ್ರಮೆ ಅದು. ಅಂದರೆ ವಸಂತ್ ಗಿಳಿಯರವರು ನಿಮ್ಮ ವಿರುದ್ಧ ಇಲ್ಲದ ಆರೋಪ ಮಾಡ್ತಿದ್ದಾರೆ ಅಂತ ನೀವು ಹೇಳಿದ್ದೀರಿ. ನಿಮಗೆ ಗೊತ್ತಿದೆ ಅದು. ನಿಮಗೆ ಗೊತ್ತಿಲ್ಲ? ನಾನು ಹೇಳಲ್ಲ ಅಂತ ಹೇಳೋದಲ್ಲ. ನಾನು ಅನಾವಶ್ಯಕವಾಗಿ ಒಬ್ಬ ವ್ಯಕ್ತಿಯ ಹೆಸರನ್ನು ಜಾಸ್ತಿ ಬಳಸೋಕ್ಕೋಗಲ್ಲ. ಅದರಲ್ಲೂ ಕೂಡ ಬಳಸೋಕ್ಕೋಗಲ್ಲ. ನಾನು ಎಲ್ಲಿ ಬಳಸಬೇಕು ಅಲ್ಲಿ ಬಳಸ್ತೀನಿ. ಅವ್ರ ವಿರುದ್ಧ ಕಾನೂನು ಹೋರಾಟ ಖಂಡಿತವಾಗ್ಲು ಅದರಲ್ಲಿ ಎರಡು ಮಾತಿಲ್ಲ. ಈಗ ಆ ಮಹಿಳೆ ಹಿಂದೆನೂ ಈಗ ಯಾರು ದೂರು ಕೊಟ್ಟಿದ್ದಾರಲ್ಲ, ನಾನು ಅತ್ಯಾಚಾರಿಗಳನ್ನ ನೋಡಿದೆ, ಸೌಜನ್ಯನ ಕಿಡ್ನ್ಯಾಪ್ ಮಾಡಿದ್ರು, ಆ ಮಹಿಳೆಯಿಂದನೂ ಸ್ಟ್ಯಾನ್ಲಿ ಅವರು ಇದ್ದಾರೆ ಅಂತ ಹೇಳ್ತಾರೆ. ಹೇಳಕ್ಕೇನಾಗಿದೆ? ಹರ್ಕುಬಾಯಿಗಳಿಗೆ ಇನ್ನೇನಿದೆ ಕೆಲಸ? ಅವ್ರು ನನ್ನ ಕಂಟ್ರೋಲ್ ಅಲ್ಲ. ಆದ್ರೆ ನೀವು ಅವ್ರಿಗೆ ಕಾನೂನು ಸಲಹೆ ಕೊಟ್ಟಿರೋದು ನಿಜ? ಮಹಿಳೆಗೆ ಹೋಗಿ ಅಂತ ಹೇಳ್ತೀವಿ, ಹೋಗಿ ಅಂತ ಹೇಳ್ತೀವಿ. ಬಂದ ಈಗ ನಮ್ಮಲ್ಲಿ ಬಂದ ಅವ್ರು ಆಕೆನೇ ಹೇಳಿದ್ದಾರೆ, ನಾನು ಒಡನಾಡಿ ಅವ್ರು ನನ್ನ ಮೂಲಕ ನಾನು ದೂರು ಕೊಡ್ತಾ ಇದ್ದೀನಿ ಅಂತ ಮಹಿಳೆನೇ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಬಂದವ್ರನ್ನೆಲ್ಲ ಮೇಡಮ್, ಇಲ್ಲಿ ಇರೋದು ಹೆಲ್ಪ್ ಲೈನ್ ಆಗಲಿ ನಾವಾಗಲಿ ಇರೋದು ಯಾಕೆ? ವಿ ಆರ್ ಹಿಯರ್ ಟು ಗೈಡ್. ರಾಂಗ್ ಗೈಡೆನ್ಸ್ ಕೊಡೋಕ್ಕಲ್ಲ. ಗೋ SIT ಫಾರ್ಮ್ ಆಗಿದೆ, ಅವ್ರಿಗೆ ಮಾತಾಡಿಸ್ತೀರಾ ಮಾತಾಡಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಕೊಡಿಸಿದ್ದೀವಿ. ಮಾತಾಡಿದ್ದಾರೆ. ಲೆಟ್ರ್ ಬರೀಲಿಕ್ಕೆ ಬರೋದಿಲ್ಲ ಅಂದರೆ ಹೆಂಗೆ ಬರೆದ್ಬಿಟ್ಟು ಕೊಟ್ಟಿದ್ದಾರೆ. ಹೇಳಿದ್ದಕ್ಕೂ ಅವ್ರಿಗೂ ಲೆಟ್ರ್ ಬರೆಯೋಕ್ಕೆ ಬರಲ್ಲ ಸರ್? ಬರುತ್ತೆ. ಪೊಲೀಸ್ ಕಂಪ್ಲೇಂಟ್ ಬರೆಯೋಕ್ಕೆ ಬರಲ್ಲ.
ನೀವು ವರದಿಗಳನ್ನ ಬರೀಬೋದು, ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಬರೀಬೇಕು ಅಂದರೆ ಯಾರ್ದೋ ಒಂದು ಅಸಿಸ್ಟೆನ್ಸ್ ತಗೊಳ್ಳೋದಿಲ್ವ ಮೇಡಮ್? ಈಗ ಮುಂದೆಗೂ ಆ ಮಹಿಳೆಗೆ ನೀವೇ ಸಲಹೆ ಎಲ್ಲ ಕೊಡ್ತೀರಾ? ನಾವು ಅವ್ರ ಜೊತೆ ನಿಲ್ಲೇಬೇಕು, ಇದು ನಮ್ಮ ಕಮಿಟ್ಮೆಂಟ್. ಅದು ಅವ್ರನ್ನ ಅಲ್ಲಿ ಬಿಡ್ಲಿಕ್ಕೆ ಬರೋದಿಲ್ಲ. ನಮ್ಮನ್ನು ನಂಬಿ ಬಂದಂಥವ್ರು ಅವರು. ಯಾವುದೇ ಸಂತ್ರಸ್ತ ಹೆಣ್ಮಕ್ಳಾಗಲಿ ಸಾಕ್ಷಿಗಳಾಗಲಿ ನಮ್ಮನ್ನು ನಂಬಿ ಬಂದಾಗ ಅವ್ರನ್ನ ನಡುನೀರಲ್ಲಿ ಬಿಡೋಕ್ಕಾಗತ್ತಾ? ಸೊ ಆ ಮಹಿಳೆಯಿಂದ ನೀವಿದ್ದೀರಾ, ಅವಳಿಗೆ ಮುಂದೆನೂ ಜೊತೆಲಿ ಇರ್ತೀರಾ? ಜೊತೆಲಿ ಇರ್ತೇವೆ. ಜೊತೆಲಿ ಇರಬೇಕಾದ ಧರ್ಮ ಅದು. ಮುಗಿದ ಕೆಲಸ. ಮಹಿಳೆನ ನೀವೇ ಇಲ್ಲಿ ಇಟ್ಟು ಪೋಷಿಸ್ತಾ ಇದ್ದೀರಾ, ರಕ್ಷಣೆ ಕೊಡಿಸ್ತಾ ಇದ್ದೀರಾ, ನಿಮ್ಮ ಆಶ್ರಯದಲ್ಲೇ ಆ ಮಹಿಳೆ ಇರೋದು ಅನ್ನೋ ಆರೋಪ ಇದೆ, ನಿಜನ? ಯಾಕೆ ಬರ್ತಾರೆ ಅವ್ರು? ನಾನು ಆಗಲೇ ಹೇಳಿದೆ, ಅವರು ಒಂದು ದಿನವೂ ಇಲ್ಲಿ ಉಳಿದಿದ್ದು ದಾಖಲೆ ಇಲ್ಲ, ಇರುವ ಅವಶ್ಯಕತೆಯೂ ಇಲ್ಲ. ಅವರೇನು ಬೀದಿ ಬಿಕಾರಿಗಳಲ್ಲ, ಅವರಿಗೆ ಎಲ್ಲ ರೀತಿಯಾಗಿ ಒಂದು ಅಸ್ತಿತ್ವ ಇರುವಂಥವರು, ಇಕನಾಮಿಕಲ್ ಆಗಿ ಸೋಷಿಯಲ್ ಆಗಿ ಅವರು ಒಂದು ರೀತಿಯಲ್ಲಿದ್ದಾರೆ. ದೊಡ್ಡ ಶ್ರೀಮಂತರು ಅಲ್ದಿದ್ರು ಕೂಡ ಅವರೇನು ಬೀದಿಗೆ ಬಿದ್ದವರಲ್ಲ. ಅರ್ಥ ಆಗ್ತಾ ಇದೆಯಾ? ಒಂದಿಷ್ಟು ತಿಳುವಳಿಕೆ ಇದೆ, ಓದಿದ್ದಾರೆ, ಅವರಿಗೆ ಬಂಧು ಬಳಗ ಇದೆ, ಕೇಳೋರು ಹೇಳೋರೆಲ್ಲ ಇದ್ದಾರೆ, ಊರಿದೆ. ಸೊ ನಿಮಗೆ ಮಹೇಶ್ ತಿಮ್ಮರೋಡಿಯವರು ಮಟ್ಟಣ್ಣನವರು ಸಭೆಯಲ್ಲಿ ಭಾಗವಹಿಸಿದಷ್ಟೇ ಪರಿಚಯ, ಇನ್ಯಾವುದೇ ರೀತಿಯ ಇದಿಲ್ಲ. ಈ ಮಾಸ್ಕ್ ಮ್ಯಾನು, ಚಿನ್ನಯ್ಯ, ಸುಜಾತ ಭಟ್ ಆ ಥರದ್ದು ಯಾವ ಯಾವ ಇದು ಇಲ್ವ ಸರ್? ನೋಡಿ, ಮಾಸ್ಕ್ ಮ್ಯಾನ್ ಬಂದಾಗ ನಮಗೂ ಒಂದು ಸಣ್ಣ ಹೋಪ್, ನಮಗೊಂದು ಹೋಪ್ ಇತ್ತು. ಅಂದ್ರೆ ಯಾಕೆ ಇರಬಾರ್ದು ಹೇಳಿ? ನಿಮಗಿರೋದಿಲ್ವ ಹೋಪು? ಯಾರೋ ನ್ಯಾಯಕ್ಕೋಸ್ಕರ ಯಾವನೋ ಬಂದಿದ್ದಾನೆ ಅಂತಂದಾಗ ಏನೋ ಒಂದು ಬಾಗ್ಲು ಒಪ್ಪದಾಗುತ್ತೆ ಅಂತ. ಅವನು ಯಾರು ಎತ್ತ ನಮಗೆ ಗೊತ್ತಿಲ್ಲ. ಈಗ ಈ ಇಡೀ ಗ್ಯಾಂಗು ಅಂದ್ರೆ ಇದೆಲ್ಲ ಒಂದು ಷಡ್ಯಂತ್ರ ಮಾಡಿದ್ದು, ನೀವು ಬುರುಡೆ ಕೊಟ್ಟಿದ್ದು ಅನ್ನೋದೆಲ್ಲ ಈಚೆ ಬರ್ತಿದೆಯಲ್ಲ, ಇದೆಲ್ಲ ಕೇಳಿದಾಗ ನಿಮಗೆ ಆ ಗುಂಪಿಂದ ನ್ಯಾಯ ಸಿಗುತ್ತೆ ಸೌಜನ್ಯನಿಗೆ ಅಂತ ಅನ್ಸುತ್ತಾ? ಇದೆಲ್ಲ ಷಡ್ಯಂತ್ರ ಅಂತ ಅನ್ಸಲ್ವಾ? ಗೊತ್ತಿಲ್ಲ. ಷಡ್ಯಂತ್ರ ಅಂತ ನನಗೆ ಅನ್ಸಲ್ಲ. ಷಡ್ಯಂತ್ರ ಅಂತ ನನಗನ್ಸಲ್ಲ. ಯಾರು ಕೆಲವೊಂದು ನ್ಯಾಯ ಪಡೀಲಿಕ್ಕೋಸ್ಕರ ಒಬ್ಬೊಬ್ರು ಒಂದೊಂದು ರೀತಿಯಾದಂತಹ ರೀತಿಯಲ್ಲಿ ಹೋಗುವಂಥದ್ದು ಇರುತ್ತೆ, ಒಂದೊಂದು ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಎಲ್ಲೋ ಕೆಲವೊಂದು ಕೆದಕ್ತಾ ಇರ್ತಾರೆ, ಎಲ್ಲೋ ಕೆಲವು ದಾಖಲೆಗಳು ತೆಗಿತಾರೆ. ಈಗ ತೆಗಿತಾ ಇದ್ದಾರಲ್ಲ ದಾಖಲೆಗಳು ನಮ್ಮ ವಿರುದ್ಧನೂ, ಆ ಥರ ತೆಗಿತಾರೆ. ಅವ್ರ ನ್ಯಾಯ ಅದು, ಅವ್ರು ತಿಳ್ಕೊಂಡಂಥ ನ್ಯಾಯಗಳು. ನಿಮ್ಮ ಹೋರಾಟ ಸೌಜನ್ಯನ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದಷ್ಟೇನಾ, ಅಥವಾ ಧರ್ಮಸ್ಥಳ ಅಥವಾ ವೀರೇಂದ್ರ ಹೆಗಡೆ ಕುಟುಂಬದ ವಿರುದ್ಧನ? ಧರ್ಮಸ್ಥಳದ ನಿವಾಸಿ ಸೌಜನ್ಯ ಆಗಿರೋದ್ರಿಂದ ಧರ್ಮಸ್ಥಳವನ್ನು ಮತ್ತೆ ನಾನು ಹೆಸರನ್ನು ಹೇಳ್ತಾ ಇದ್ದೀನಿ. ನೀವು ಹೇಳಿದ ಹೆಸರುಗಳನ್ನು ನಾನು ಹೇಳಲ್ಲ. ಯಾಕೆ ಅಂತಂದರೆ ಅದು ನನ್ನ ಜೀವನ ಅಲ್ಲ ಆ ಥರ ಹೇಳಲಿಕ್ಕೆ. ಮನಸ್ಸಲ್ಲೂ ಯೋಚನೆ ಮಾಡಲ್ಲ. ಈ ಮಹಿಳೆ ಥರ ಇನ್ನೆಷ್ಟು ಜನ ಯಾರಾದರೂ ನಿಮಗೆ ಹೋರಾಟಕ್ಕೆ ಅಥವಾ ಸಾಕ್ಷಿಯಾಗಿ ಬರೋಕೆ ಇನ್ನಷ್ಟು ಜನ ಯಾರಾದರೂ ಯಾರೋ ಒಬ್ಬ ಬಂದಿದ್ದ, ಇನ್ನೂ ಯಾರೋ ಒಬ್ಬ ಫೋನ್ ಮಾಡಿದ್ದಾನೆ, ಅವನ ನಂಬರ್ನೂ ನನ್ನ ಹತ್ರ ಇದೆ. ಏನು ಸೌಜನ್ಯ ನೋಡಿದ್ದೀನಿ ಅಂತ ಆ ದಿವಸ ನಾನು ಅಲ್ಲಿದ್ದೆ ಅನ್ನೋಂಥ ಒಬ್ಬ ಮನುಷ್ಯ ಫೋನ್ ಮಾಡ್ತಾನೆ ಇರು ಅಂತ ಬಿಟ್ಟಿದ್ದೀನಿ. ಯಾಕೆ ಅಂತ ಅವನ್ನ ಕೇಳ್ಬೇಕು. ಅವ್ನು ಬರ್ಬೇಕಲ್ವಾ? ಬರ್ಬೇಕು. ನಿಮ್ಮ ಅವ್ನು ಬರಲ್ಲ, ನಾನು ಫೋನ್ ಮಾಡ್ತಾನೆ ಮಧ್ಯೆ ಮಾಡ್ತಾನೆ. ಈ ತರ ಯಾರು ಬರ್ತಾರೆ ಅವರಿಗೆಲ್ಲ ನಿಮ್ಮ ನೆರವು ಸಹಕಾರ ಇದ್ದೇ ಇರುತ್ತೆ. ಸೌಜನ್ಯ ಸಹಕಾರ ಅಲ್ಲ ಅದು. ನಾನು ಯಾಕೆ ಸಹಕಾರ ಕೊಡ್ಲಿ? ಅವ್ನು ದಾರಿ ತೋರಿಸ್ತೀನಿ, ಹೋಗು ಅಲ್ಲಿ ಏನು ಹೇಳಬೇಕು ಅಂತಿದ್ಯಾ ಅಲ್ಲಿ ಹೇಳು ಅಂತೀನಿ. ಇಲ್ಲಿ ಹೇಳೋದ್ರಿಂದಲ್ಲ. ಆದರೆ ಧೈರ್ಯ ಮಾಡು, ಭಯ ಬೇಡ, ನಿಮ್ಮ ಜೊತೆ ನಾವು ಇರ್ತೀವಿ, ಹೋಗಿ ಹೇಳು ಅಂತ ಹೇಳ್ಬೋದು ಅಷ್ಟೇನೆ. ಕೌನ್ಸಿಲ್ ಅದಕ್ಕೆ ಈ ಮಹಿಳೆ ಹೇಳೋದು ನಿಲ್ಲುತ್ತೆ, ತನಿಖೆ ಆದರೆ ಸತ್ಯ ಹೊರ ಬರುತ್ತೆ ಅಂತ ಅನ್ಸುತ್ತಾ? ನಿಲ್ಲದೇ ಇರಲಿ ಮೇಡಮ್, ಅವಕಾಶ ಅಂತ ಕೊಡಬೇಕು. ಫೇರ್ ಟ್ರಯಲ್ ಅಂತಂದರೆ ಅದೇನೆ, ಒಂದು ಅವಕಾಶ ಕೊಡಬೇಕು, ಕೇಳಬೇಕು. ಮತ್ತೆ ಕಾನೂನಿನ ಒಂದು ಹಸ್ತ ಏನಿದೆ ಅದು ತುಂಬ ದೊಡ್ಡದಲ್ವಾ, ಕೈ ಅದು ಆಕೆ ಮೇಲೂ ಚಾಚುತ್ತೆ ಅಲ್ವಾ. ಯಾರು ಸುಮ್ಮನೆ ಬಂದು ನಿಂತ್ಕೊತಾರೆ ಅವ್ರ ಜೀವನ ಅಲ್ಲ. ಮುಖ್ಯವಾಗಿ ಮುಖ್ಯಮಂತ್ರಿಗಳು ಸಹ ಹೇಳಿದ್ರು, ಆ ಮಹಿಳೆ 2 ವರ್ಷದಿಂದ ಸಾಕ್ಷ್ಯ ಗೊತ್ತಿದ್ದು ಹೇಳದೇ ಇರೋದು, ಸಾಕ್ಷ್ಯ ಮುಚ್ಚಿಟ್ಟಿದ್ದು ಅಪರಾಧ ಅಂತ ಹೇಳಿದ್ರು. 2 ವರ್ಷದಿಂದ ಆಕೆ ಸುಮ್ಮನಿದ್ದು ಅಪರಾಧ ಅಲ್ವಾ? ನೀವು ಕಾನೂನು ಗೊತ್ತಿದ್ದವರು, ನೀವು ಆಕೆನ ಕೇಳಿ. ನೀವು ಕಾನೂನು ಗೊತ್ತಿದ್ದವರು ಅವ್ರು ಮಾಡಿದ ಮುಚ್ಚಿಟ್ಟಿಲಿಂದ ಅವಳನ್ನ ತಗೊಂಡೋಗ್ಬಿಟ್ಟು ಬಂದಿಖಾನೆಗೆ ಹಾಕಿ ಅಂತ ಹೇಳಕ್ಕಾಗತ್ತಾ? ಅಲ್ಲ, ನೀವು ಕಾನೂನು ಸಲಹೆ ಕೊಡ್ಬೋದಿತ್ತಲ್ಲ. ಏನು ಸಲಹೆ ಕೊಡಬೇಕು? ಕೊಟ್ಟಿದ್ದೀನಿ. ಕೊಡಮ್ಮ, ಕಂಪ್ಲೇಂಟ್ ಕೊಡ. 2 ವರ್ಷ ಏನಕ್ಕೆ ಮುಚ್ಚಿಟ್ಕೊಂಡಿದ್ರಿ? ಎಲ್ಲಿ ಮುಚ್ಚಿಟ್ಕೊಂಡಿದ್ದೀವಿ? 2 ವರ್ಷ ಬಂದಿಲ್ಲ. ಆಮೇಲೆ ಅವರು ಇತ್ತೀಚೆಗೆ ಬಂದಿದ್ದಾರೆ. ಯಾವಾಗ SIT ಆಯ್ತಲ್ಲ ಆವಾಗ ಆರೋಪ. ಈಗ ನಾಳೆ ಇಡಿ ನಿಮಗೆ ನೋಟಿಸ್ ಕೊಟ್ಟಿದೆ ಅಂತಾರೆ. ಇಡಿ ದಾಳಿ ಆಗ್ಬೋದು, ನಿಮ್ಮ ತನಿಖೆ ಆಗ್ಬೋದು, ಎಲ್ಲ ಎದುರಿಸೋಕೆ ರೆಡಿ ಇದ್ದೀರಾ? ನೋಡಿ, ಎದುರಿಸೋದಲ್ಲ, ನಾನು ಸ್ವಾಗತಿಸ್ತೀನಿ. ಇಡಿ ಬರಲಿ,
ಅವ್ರು ನೋಡಬೇಕು, ಅವರಿಂದ ನಿಮಗೆ ವಿಚಾರ ತಿಳಿಬೇಕು. ನಮಗೆ ಯಾವುದೇ ರೀತಿ ಷಡ್ಯಂತ್ರ ಮಾಡುವ ಅವಕಾಶಗಳಾಗಲಿ ಅವಶ್ಯಕತೆಗಳಾಗಲಿ ಇಲ್ಲ. ಅವರು ಇಲ್ಲಿ ಬರಬೇಕಾದ್ರೂ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ಬರಲಿ. ಆದರೆ ಇಲ್ಲಿ ನೋಡಲಿ, ನಮ್ಮ ಅವಸ್ಥೆಗಳನ್ನು ನೋಡಲಿ, ನಮಗೆ ಹಣ ಯಾವುದಕ್ಕೆ ಬಂದಿದೆ, ಏನು ಮಾಡ್ತಾ ಇದ್ದೀವಿ, ನಾವು ಏನಕ್ಕೆ ಸೌಜನ್ಯಗಳ ಪರವಾಗಿ ಧ್ವನಿ ಮಾಡಿದ್ದೀವಿ ಅದನ್ನು ನೋಡ್ತಾರೆ. ಅದಕ್ಕೆ ಏನು ಖರ್ಚು ಮಾಡಿದ್ದೀವಿ ಅಂತ ನೋಡಲಿ, ಯಾರು ಖರ್ಚು ಮಾಡಿದ್ದಾರೆ ಅಂತ ನೋಡಲಿ. ಧರ್ಮಗಳ ಮಧ್ಯೆ ದಂಗಲ್ ಏಳಿಸ್ಲಿಕ್ಕೆ, ಧರ್ಮಗಳನ್ನು ಗುರಾಣಿಯಾಗಿ ಬಳಸುವಂಥ ಕೆಲಸ ನಾನು ಇವತ್ತಿಗೂ ಮಾಡಲ್ಲ. ಅದನ್ನು ಯಾರು ಮಾಡ್ತಿದ್ದಾರೆ ಅವ್ರಿಗೆ ಒಳ್ಳೆ ಬುದ್ಧಿ ಬರಲಿ. ಯಾಕೆ ಅಂತಂದರೆ ಇದು ಬಹಳಷ್ಟು ಅಮಾಯಕರು ಇವರು ಕೊಡುವಂತಹ ಹೇಳಿಕೆಗಳಿಂದ ಸಾಯ್ತಾರೆ. ಇದು ಅವರನ್ನು ಬಾಧಿಸೋದೇ ಬಿಡಲ್ಲ. ಮತ್ತು ಒಳ್ಳೆಯ ಮನಸ್ಸುಗಳನ್ನ ನೋಯಿಸಿದರೆ ಅದು ಆ ಕರ್ಮಗಳು ಕೂಡ ಸುತ್ತಕೊಳ್ಳೋದೇ ಬಿಡಲ್ಲ. ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ